ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು PSI ತರಬೇತಿ ಸಂಸ್ಥೆ, ಧಾರವಾಡ. ಆತ್ಮೀಯರೇ, ನಾವು ಮೊಘಲ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಮೊಘಲ ಸಾಮ್ರಾಜ್ಯದಲ್ಲಿ ಬಾಬರ್, ಹುಮಾಯೂನ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಕ್ಬರ್ನ ಬಗ್ಗೆ ಓದ್ತಾ ಇದ್ವಿ. ಅಕ್ಬರನು ಕೈಗೊಂಡಿರುವ ದಂಡಯಾತ್ರೆಗಳು ಮತ್ತು ಅಕ್ಬರ್ನ ಕಾಲದಲ್ಲಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಬಗ್ಗೆ ನಾವು ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಆ ಅಕ್ಬರನು ತನ್ನ ಆಡಳಿತಾವಧಿಯಲ್ಲಿ ಕೈಗೊಂಡಿರತಕ್ಕಂಥ ಒಂದೆರಡು ಅತಿ ಮುಖ್ಯವಾದ ಆಡಳಿತ ಸುಧಾರಣೆಗಳದಾವ. ಒಂದನ್ನು ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಜರೋಕ್ ದರ್ಶನ ಅಂತ ಒಂದು ಪದ್ಧತಿ ಜಾರಿಗೆ ಬರ್ತದ ಅಂತ. ಜರೋಕ್ ದರ್ಶನ ಅಥವಾ ಜನತಾ ದರ್ಶನ ಅಂತ ಒಂದು ಕಲ್ಪನೆಯನ್ನ ಭಾರತಕ್ಕೆ ಕೊಟ್ಟವನು ಅಕ್ಬರ್. ಆದ್ರೆ ಆ ಅಕ್ಬರನ ಆಡಳಿತಾವಧಿಯೊಳಗೆ ಜಾರಿಗೆ ಬಂದಿರತಕ್ಕಂಥ ಇನ್ನೂ ಎರಡು ಅತಿ ಮುಖ್ಯವಾದಂಥ ಪದ್ಧತಿಗಳದಾವ. ಅವುಗಳ ಬಗ್ಗೆ ನಾವೀಗ ನೋಡೋಣ. ಅಕ್ಬರನ ಆಡಳಿತ ಸುಧಾರಣೆಗಳು. ಅಕ್ಬರ್ನ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಯನ್ನ ಕೇಳೋದು ಇಲ್ಲಿಂದಾನೆ. ಅಂದ್ರೆ ಆಡಳಿತ ಸುಧಾರಣೆಗಳ ಬಗ್ಗೆ ಮತ್ತು ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನ ಕೇಳ್ತಿರ್ತಾರ ಅಕ್ಬರ್ನ ಬಗ್ಗೆ. ತನ್ನ 49 ವರ್ಷಗಳ ಆಡಳಿತಾವಧಿಯಲ್ಲಿ 10 ಆಡಳಿತ ಸುಧಾರಣೆಗಳನ್ನು ಜಾರಿಗೆ ತಂದ. ಅವು ಯಾವುವು ಅಂತ ನಾವು ನೋಡೋಣ. ಮೊದಲನೇದ್ದು, ಈತನು ಜಾರಿಗೆ ತಂದವುಗಳಲ್ಲಿ ಒಂದು ಪದ್ಧತಿ ಮನ್ಸಬ್ದಾರಿ ಪದ್ಧತಿ ಅಂತ ಬರ್ತದೆ. ಬಹಳ ಇಂಪಾರ್ಟೆಂಟ್ ಇದು. ಮನ್ಸಬ್ದಾರಿ ಪದ್ಧತಿ ಅಂತ ಜಾರಿಗೆ ಬರ್ತದ. ಕ್ರಿಸ್ತ ಶಕ 1573 ಒಳಗ ಜಾರಿಗೆ ಬರ್ತದ ಮನ್ಸಬ್ದಾರಿ ಪದ್ಧತಿ ಅಂತೇಳಿ. ಕ್ರಿಸ್ತ ಶಕ 1573 ಒಳಗ ಜಾರಿಗೆ ಬಂದದ್ದು ಮನ್ಸಬ್ದಾರಿ ಎಂಬ ಪದ್ಧತಿ. ಬಹಳ ಇಂಪಾರ್ಟೆಂಟ್ ಇದು. ಬಹಳ ಸಾರಿ ಕ್ವಶನ್ ಅನ್ನ ಕೇಳ್ತಿರ್ತಾರೆ. ಮನ್ಸಬ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಮತ್ತೆ ಯಾವಾಗ ಅಂತೇಳಿ. ಕ್ರಿಸ್ತ ಶಕ 1573. ಏನಿದು ಮನ್ಸಬ್ದಾರಿ ಪದ್ಧತಿ ಅಂತಂದ್ರ ಏನು? ಮನ್ಸಬ್ದಾರಿ ಅಂತ ಈ ಪದದ ಅರ್ಥ ಶ್ರೇಣಿ ವ್ಯವಸ್ಥೆ ಅಂತ ಅರ್ಥ. ಮನ್ಸಬ್ದಾರಿ ಈ ಪದದ ಅರ್ಥ ಶ್ರೇಣಿ ಅಂದು. ಈಗ ನಮ್ಮಲ್ಲ ನೋಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಒಬ್ರು PC ಅಂತ ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್. ಅವ್ರ ಮೇಲೆ ಹೆಡ್ ಕಾನ್ಸ್ಟೇಬಲ್, ಅವ್ರ ಮೇಲೆ ASI, PSI, CPI, DYSP, SP ಹಿಂಗೆಲ್ಲ ಇರ್ತಿರ್ತಾರೆ. ಶ್ರೇಣಿ ವ್ಯವಸ್ಥೆ ಇದೆ. ಆ ರೀತಿಯಾಗಿ ಈ ಅಕ್ಬರನು ತನ್ನ ರಾಜ್ಯದ ಮಿಲಿಟರಿ ಮತ್ತು ಸಿವಿಲ್ ಆಡಳಿತದಲ್ಲಿ, ನೆನಪಿರಬೇಕು, ಎರಡರಲ್ಲಿಯೂ ಸಹಿತ ಮಿಲಿಟರಿ ಆಡಳಿತ ಮತ್ತು ಸಿವಿಲ್ ಆಡಳಿತ, ಈ ಎರಡರಲ್ಲಿಯೂ ಸಹಿತ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ. ಇಲ್ಲೇನು ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದು ಅದಕ್ಕೆ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆದ್ರು. ಒಬ್ಬ ಸೈನಿಕ, ಅವನ ಮೇಲೆ ಹವಾಲ್ದಾರ, ದಪೇದಾರ, ಫೌಜ್ದಾರ, ಸುಬೇದಾರ, ಮನ್ಸಬ್ದಾರ ಅಂತ ಹಿಂಗೆ ಹುದ್ದೆಗಳಿದ್ದು ಶ್ರೇಣಿ ವ್ಯವಸ್ಥೆ ಜಾರಿಗೆ ತಂದ. ಅವರು ಸೈನಿಕ ಆಡಳಿತವನ್ನು ನೋಡ್ಕೊಳ್ಬೇಕಾಗಿತ್ತು, ಅದರ ಜೊತೆಗೆ ಸಿವಿಲ್ ಆಡಳಿತವನ್ನು ಸಹಿತ ನೋಡ್ಕೊಳ್ಬೇಕಾಗಿರ್ತದ. ಮಂಗೋಲಿಯಾ ದೇಶದೊಳಗ, ಮಂಗೋಲಿಯಾದ ಜಾಟ್ ಎಂಬ ಪ್ರದೇಶದಲ್ಲಿ ಈ ಒಂದು ಪದ್ಧತಿ ಮೊದಲು ಜಾರಿಯಾಗಿತ್ತು. ಮಂಗೋಲಿಯಾದ ಜಾಟ್ ಎಂಬ ಪ್ರದೇಶದಿಂದ ಈ ಪದ್ಧತಿಯನ್ನ ಎರವಲು ಪಡೆದಿದ್ರು ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಬರ್ತದ, ಜಾಟ್ ಪದ್ಧತಿ ಅಂತ ಹೇಳಿ. ಜಾಟ್ ಪದ್ಧತಿ ಅಂತ ಕರಿತಿರ್ತಾರೆ. ಮನ್ಸಬ್ದಾರಿ ಪದ್ಧತಿ ಅಂದ್ರು ಅದೇ, ಮತ್ತೆ ಜಾಟ್ ಪದ್ಧತಿ ಅಂದ್ರೂ ಕೂಡ ಅದೇ. ಚೆನ್ನಾಗಿ ನೆನಪಿರಬೇಕು, ಮನ್ಸಬ್ದಾರಿ ಪದ್ಧತಿ ಅಥವಾ ಜಾಟ್ ಪದ್ಧತಿ ಅಂತ ಹೇಳಿ. ಇದು ಶ್ರೇಣೀಕೃತ ವ್ಯವಸ್ಥೆ ಮಿಲಿಟರಿ ಮತ್ತು ಸಿವಿಲ್ ಆಡಳಿತದಲ್ಲಿ. ಇನ್ನೊಂದು ಪ್ರಶ್ನೆ ಕೇಳ್ತಿರ್ತಾರೆ ಅವಾಗವಾಗ, ಅಕ್ಬರನ ಕಾಲದ ಸೈನ್ಯದ ಮುಖ್ಯಸ್ಥ ಯಾರು ಅಂತ ಕೇಳ್ತಾರೆ. ಅಕ್ಬರನ ಕಾಲದ ಸೈನ್ಯದ ಮುಖ್ಯಸ್ಥ ಮೀರ್ ಬಕ್ಷಿ. ಅಕ್ಬರನ ಕಾಲದ ಸೈನ್ಯದ ಮುಖ್ಯಸ್ಥ ಮೀರ್ ಬಕ್ಷಿ. ಸುಮಾರು ನಾನು ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿರ್ಬೇಕಾದ್ರೆ ಒಂದು 7-8 ಸಾರಿ ಪ್ರಶ್ನೆ ಬಂದಿದೆ. ಅಕ್ಬರ್ನ ಕಾಲದ ಸೇನೆಯ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಹೇಳಿ. ಮೀರ್ ಬಕ್ಷಿ ಎಂದು ಕರೆಯಲಾಗುತ್ತಿತ್ತು. ಇದು ಅಕ್ಬರ್ನ ಕಾಲದ ಒಂದು ಅತಿ ಮುಖ್ಯವಾದ ಸುಧಾರಣೆ. ಇನ್ನಿದಾದ ನಂತರ ಇನ್ನೊಂದು ಮುಖ್ಯವಾದದ್ದು, ಈ ಅಕ್ಬರನ ಆಸ್ಥಾನದಾಗ 9 ಜನ ಇರ್ತಾರೆ, ನವರತ್ನಗಳು ಅಂತ ಕರೀತಾರೆ, ವಿದ್ವಾಂಸರು. ಅವರೊಳಗೆ ಒಬ್ಬ ವ್ಯಕ್ತಿ ಇರ್ತಾನೆ, ರಾಜಾ ತೋದರ್ಮಲ್ ಎಂಬ ಕಂದಾಯ ಮಂತ್ರಿ. ರಾಜಾ ತೋದರ್ಮಲ್ ಎಂಬ ಕಂದಾಯ ಮಂತ್ರಿ ಅಥವಾ ದಿವಾನ್ ಎ ಅಸ್ರತ್ ಕಂದಾಯ ಮಂತ್ರಿ. ಆತ ಏನ್ ಮಾಡ್ತಾನೆ, ತನ್ನ ರಾಜ್ಯದ ಅಷ್ಟು ಭೂಮಿಯನ್ನ ಸರ್ವೆ ಮಾಡಿದ, ಭೂಮಾಪನ ಮಾಡಿ ಆ ಭೂಮಿಯನ್ನ 4 ಭಾಗಗಳಾಗಿ ವಿಂಗಡಿಸ್ತಾನೆ. 4 ಭಾಗಗಳಾಗಿ ವಿಂಗಡಿಸಿದ. ನೋಡ್ರಿ, ರಾಜಾ ತೋದರ್ಮಲ್ ಎಂಬ ವ್ಯಕ್ತಿಯು ಈ ತನ್ನ ರಾಜ್ಯದ, ಅಂದ್ರೆ ಅಕ್ಬರ್ನ ರಾಜ್ಯದಲ್ಲಿ ಕಂದಾಯ ಮಂತ್ರಿ ಆಗಿದ್ದ. ಆ ಭೂಮಿಯನ್ನ 4 ಭಾಗಗಳಾಗಿ ವಿಂಗಡಿಸಿದ. ಯಾವ 4 ಭಾಗಗಳು ಅಂತಂದ್ರೆ, ಮೊದಲನೆಯದ್ದು ಪೋಲಾಜ್ ಅಂತೇಳಿ, ಇಂಪಾರ್ಟೆಂಟ್ 4 ಭಾಗಗಳು. ಮೊದಲನೆಯದ್ದು ಪೋಲಾಜ್ ಅಂತ ಬರ್ತದ, ಎರಡನೆಯದು ಪರೌಟಿ ಅಂತ ಬರ್ತದ, ಮೂರನೆಯದು ಚಚಾರ್ ಅಂತ ಕರೀತಾರೆ, ನಾಲ್ಕನೆಯದು ಬಂಜರ್ ಅಂತ ಕರೀತಾರೆ. ಪೋಲಾಜ್, ಪರೌಟಿ, ಚಚಾರ್, ಬಂಜರ್ ಅಂತೇಳಿ ಭೂಮಿಯನ್ನ 4 ವಿಧಗಳಾಗಿ ವಿಂಗಡಿಸಿದ.
ಯಾವ ರೀತಿ, ಯಾವುದರ ಆಧಾರದ ಮೇಲೆ ಅಂತಂದ್ರೆ ಫಲವತ್ತತೆ ಆಧಾರದ ಮೇಲೆ ಅಥವಾ ಇಳುವರಿಯ ಆಧಾರದ ಮೇಲೆ 4 ಭಾಗ ವಿಂಗಡಿಸಿದ. ಮೊದಲನೇದೈತ್ ನೋಡ್ರಿ, ಇದು ಪೋಲಾಸ್. ಈ ಪೋಲಾಸ್ ಅಂತಂದ್ರೆ ಇದು ಪ್ರತಿ ವರ್ಷ ಬೆಳೆ ಬೆಳೆಯುವ ಭೂಮಿ. ಪ್ರತಿ ವರ್ಷ ಬೆಳೆ ಬೆಳೆಯುವ ಭೂಮಿಯನ್ನ ಪೋಲಾಸ್ ಅಂತ ಕರೆಯಲಾಗ್ತಿತ್ತು. ಎರಡನೇದೈತೆ ನೋಡ್ರಿ ಪರೌಟಿ. ಇದು 2 ವರ್ಷಕ್ಕೊಮ್ಮೆ ಅಥವಾ 1 ವರ್ಷ ಬಿಟ್ಟು 1 ವರ್ಷ ಬೆಳೆ ಬೆಳೆಯುವ ಭೂಮಿಯನ್ನ ಪರೌಟಿ ಅಂತ ಕರೆದ್ರು. ಚಚಾರ್ ಏನೈತೆ ಇದು 3-4 ವರ್ಷಕ್ಕೊಮ್ಮೆ ಬೆಳೆ ಬೆಳೆಯುವ ಭೂಮಿ. ಬಂಜರ್ ಏನೈತಲ್ಲ ಇದು 5 ವರ್ಷಕ್ಕೊಮ್ಮೆ ಬೆಳೆ ಬೆಳೆಯುವ ಭೂಮಿ. ಹಿಂಗ ಭೂಮಿಯನ್ನ 4 ವಿಧಗಳಾಗಿ ವಿಂಗಡಿಸಿದರು. ಯಾರೋ ತೋದರ್ಮಲ್ ಎಂಬ ವ್ಯಕ್ತಿ ಭೂಮಿಯನ್ನ 4 ವಿಧಗಳಾಗಿ ವಿಂಗಡಿಸಿ ಫಲವತ್ತತೆಯ ಆಧಾರದ ಮೇಲೆ, ಇಳುವರಿಯ ಆಧಾರದ ಮೇಲೆ 1/3 ಟ್ಯಾಕ್ಸ್ ಹಾಕ್ತಾರೆ. ಯಾವುದರ ಆಧಾರದ ಮೇಲೆ ಅಂತಂದ್ರೆ ಇಳುವರಿಯ ಆಧಾರದ ಮೇಲೆ 1/3 ಭೂ ಕಂದಾಯವನ್ನ ವಿಧಿಸಲಾಯಿತು. ಎಲ್ಲರೂ ಕಡ್ಡಾಯವಾಗಿ ತೆರಿಗೆಯನ್ನ ಕಟ್ಟಲೇಬೇಕಾಗಿತ್ತು. ಅದಕ್ಕಾಗಿ ಇದನ್ನ ಬಂದೋಬಸ್ತ್ ಪದ್ಧತಿ ಅಂತ ಕರೀತಾರೆ. ಕ್ರಿಸ್ತ ಶಕ 1582 ಇದು ಜಾರಿಗೆ ಬರ್ತದ. ಬಂದೋಬಸ್ತ್ ಪದ್ಧತಿ ಅಂತೇಳಿ, ಬಂದೋಬಸ್ತ್ ಪದ್ಧತಿ. ಯಾರು ಕಂದಾಯವನ್ನ ಕಟ್ಟಿರ್ಲಿಲ್ವೋ, ಕಂದಾಯ ಕಟ್ಟಲಾರದವರ ಭೂಮಿಯನ್ನ ಜಪ್ತಿ ಮಾಡಲಾಗ್ತಿತ್ತು. ಅದಕ್ಕೆ ಇದನ್ನ ಜಪ್ತಿ ಪದ್ಧತಿ ಅಂತ ಕೂಡ ಕರೀತಾರೆ. ಅಕ್ಬರನ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಿದ್ದರಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ದು ಈ ಬಂದೋಬಸ್ತ್ ಪದ್ಧತಿಯ ಬಗ್ಗೆ. ಈಗ ನೋಡ್ರಿ, ಬಂದೋಬಸ್ತ್ ಪದ್ಧತಿ 1582 ಜಾರಿ ಆಯಿತು. ಇದನ್ನ ಜಪ್ತಿ ಪದ್ಧತಿ ಅಂತ ಕರೆದ್ರು. ಇದನ್ನ ಜಾರಿಗೆ ತಂದವನು ಅಕ್ಬರನ ಆಸ್ಥಾನದ ಕಂದಾಯ ಮಂತ್ರಿ ಆಗಿರುವ ತೋದರ್ಮಲ್ ಎಂಬ ವ್ಯಕ್ತಿ. ಅಕ್ಬರನ ಆಸ್ಥಾನದ ಕಂದಾಯ ಮಂತ್ರಿ ಆಗಿರುವ ತೋದರ್ಮಲ್ಲನು ಈ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಬಹಳ ಇಂಪಾರ್ಟೆಂಟ್ ಇದು. ಈ ಪದ್ಧತಿಯಡಿ ಏನ್ ಮಾಡ್ಲಾಗ್ತಿತ್ತು ಅಂದ್ರೆ ಫಲವತ್ತತೆ ಆಧಾರದ ಮೇಲೆ ರೈತರಿಂದ ಕಂದಾಯವನ್ನ ಸಂಗ್ರಹ ಮಾಡ್ಲಾಗ್ತಿತ್ತು. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ನಗದು ರೂಪದಲ್ಲಿ, ನಾಣ್ಯಗಳ ರೂಪದಲ್ಲಿ ಕಂದಾಯವನ್ನ ಸಂಗ್ರಹ ಮಾಡಲಾಗ್ತು. ನಗದು ರೂಪದಲ್ಲಿ ಅಥವಾ ನಾಣ್ಯಗಳ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಜಾರಿಗೆ ತರ್ತಾರೆ. ಇವು ಅಕ್ಬರ್ನ ಕಾಲದ 2 ಅತಿ ಮುಖ್ಯವಾಗಿರತಕ್ಕಂಥ ಸುಧಾರಣೆಗಳು. ಪದೇ ಪದೇ ಎಕ್ಸಾಮ್ನ ಕೇಳ್ತಿರ್ತಾರೆ. ಇದೇ ಒಂದು ಬಂದೋಬಸ್ತ್, ಇನ್ನೊಂದು ಮನ್ಸಬ್ದಾರಿ ಅಂತ ಹೇಳಿ. ನಿಮಗೆ ನಾನು ದೆಹಲಿ ಸುಲ್ತಾನರು ಅಂತ ಒಂದು ಟಾಪಿಕ್ ಅನ್ನು ಹೇಳೋ ಟೈಮ್ನಾಗ ಅಲ್ಲೊಬ್ಬ ಸಿಕಂದರ್ ಲೋಧಿ ಅಂತ ಬರ್ತಾನೆ. ಆ ಸಿಕಂದರ್ ಲೋಧಿಯು ಒಂದು ನಗರವನ್ನ ನಿರ್ಮಿಸಿದ್ದ, ಆಗ್ರಾ ಎಂಬ ನಗರ, ಯಮುನಾ ನದಿಯ ದಡದಲ್ಲಿ. ಅಕ್ಬರನು ಆಗ್ರಾ ಎಂಬ ನಗರಕ್ಕೆ ಒಂದು ಕೋಟೆಯನ್ನ ಕಟ್ತಾನೆ. ಆಗ್ರಾ ನಗರಕ್ಕೆ ಕೋಟೆಯನ್ನ ಕಟ್ಟಿದವನು ಅಕ್ಬರ್. ಅದು ಸಹಿತ ಕೆಂಪು ಕೋಟೆ. ದೆಹಲಿಯ ಕೆಂಪು ಕೋಟೆ ಬಗ್ಗೆ ನಾವು ನಾಳೆ ನೋಡೋಣ. ಆದ್ರೆ ಆಗ್ರಾ ನಗರಕ್ಕೆ ಕೆಂಪು ಕೋಟೆಯನ್ನ ಕಟ್ಟಿದವನು ಈ ಅಕ್ಬರ್ ಆಗಿರ್ತಾನೆ. ಇನ್ನು ಈ ಅಕ್ಬರನ ಆಸ್ಥಾನದಲ್ಲಿ 9 ಜನ ವಿದ್ವಾಂಸರಿದ್ದರು. ಅಕ್ಬರನ ಆಸ್ಥಾನದಲ್ಲಿದ್ದ 9 ಜನ ವಿದ್ವಾಂಸರನ್ನು ನವರತ್ನಗಳು, ನವಮಣಿಗಳು, 9 ಜಮ್ಸ್ ಎಂದು ಕರೆಯಲಾಗುತ್ತಿತ್ತು. ನವರತ್ನಗಳು, ನವಮಣಿಗಳು, 9 ಜಮ್ಸ್ ಎಂದು ಕರೆಯಲಾಗುತ್ತಿತ್ತು. ಯಾರನ್ನ? ಅಲ್ಲಿರ್ತಕ್ಕಂಥ ವಿದ್ವಾಂಸರನ್ನ. ಆ 9 ಜನ ಎಲ್ಲರೂ ಇಂಪಾರ್ಟೆಂಟ್. ನಮಗೆ ಎಲ್ಲರ ಬಗ್ಗೆನೂ ಎಕ್ಸಾಮ್ನಾಗ ಕೇಳ್ತಿರ್ತಾರೆ. ಅವ್ರು ಯಾರು ಅಂತೇಳಿ ಒಬ್ಬೊಬ್ಬರ ಬಗ್ಗೆ ನೋಡ್ತಾ ಹೋಗೋಣ. ಅಕ್ಬರನ ಆಸ್ಥಾನದ ವಿದ್ವಾಂಸರಲ್ಲಿ ಮೊದಲನೇ ಅವನು ಅಬುಲ್ ಫಜಲ್ ಅಂತ ವ್ಯಕ್ತಿ. ಅಬುಲ್ ಫಜಲ್ ಅಂತ ವ್ಯಕ್ತಿ ಇರ್ತಾನೆ. ಈ ಅಬುಲ್ ಫಜಲ್ ಎಂಬ ವ್ಯಕ್ತಿಯೋ ಈತನು ಅಕ್ಬರನ ವಜೀರನಾಗಿದ್ದ. ವಜೀರ ಅಂತಂದ್ರೆ ಪ್ರಧಾನಮಂತ್ರಿಯಾಗಿದ್ದ. ಈ ವಜೀರನಾಗಿದ್ದಂತ ಅಬುಲ್ ಫಜಲ್ ಅನ್ನು 2 ಕೃತಿಗಳನ್ನ ರಚನೆ ಮಾಡ್ತಾನೆ. ಒಂದು ಅಕ್ಬರ್ ನಾಮ ಅಂತ ಹೇಳಿ, ಒಂದು ಅಕ್ಬರ್ ನಾಮ ಅಂತ ಕೃತಿ, ಪರ್ಷಿಯನ್ ಭಾಷೆಯ ಕೃತಿ ಇದು. ಇನ್ನೊಂದು ಈತ ರಚನೆ ಮಾಡಿದ್ದು ಐನ್ ಎ ಅಕ್ಬರಿ ಅಂತೇಳಿ, ಐನ್ ಎ ಅಕ್ಬರಿ ಅಂತ ಕೃತಿ ರಚನೆ ಮಾಡಿದ. ಇದು ಅಕ್ಬರನ ಆಡಳಿತದ ಕುರಿತು ಹೇಳ್ತದ. ಐನ್ ಎ ಅಕ್ಬರಿ ಅಷ್ಟೇ ಅಲ್ಲದೆ ಈ ಐನ್ ಎ ಅಕ್ಬರಿ ಎಂಬ ಕೃತಿಯಲ್ಲಿ ಅಮೆರಿಕ ಸಂಶೋಧನೆ ಕುರಿತು ಹೇಳಲಾಗಿದೆ. ಇದರಲ್ಲಿ ಅಮೆರಿಕವನ್ನು ಅಲಮೌನ ಎಂದು ಕರೆಯಲಾಗಿದೆ. ಅಮೆರಿಕವನ್ನು ಅಲಮೌನ ಎಂದು ಕರೆಯಲಾಗಿದೆ ಈ ಒಂದು ಕೃತಿ ಒಳಗ. ಇದ ಮೊದಲನೆಯವನು ಅಬುಲ್ ಫಜಲ್ ಅಂತೇಳಿ. ಇನ್ನು ಎರಡನೆಯವನು ಅಬುಲ್ ಫೈಜಿ ಅಂತ ಬರ್ತಾನೆ. ಅಬುಲ್ ಫೈಜಿ ಇಂಪಾರ್ಟೆಂಟ್ ಇವನು. ಫೈಜಿ ಅಂದರೆ ಗ್ರಂಥ ಭಂಡಾರಿ ಅಂತ ಅರ್ಥ. ಫೈಜಿ ಅಂದರೆ ಗ್ರಂಥ ಭಂಡಾರಿ, ಲೈಬ್ರರಿ ಅಂತ ಅರ್ಥ. ಅಬುಲ್ ಫೈಜಿಯು ಈತ ಒಬ್ಬ ಗ್ರಂಥ ಭಂಡಾರ ಲೈಬ್ರರಿನಾಗಿದ್ದ. 3 ಸಂಸ್ಕೃತ ಕೃತಿಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. 3 ಯಾವ 3 ಕೃತಿಗಳು ಅಂತಂದ್ರೆ, ಒಂದು ಲೀಲಾವತಿ ಅಂತ ಒಂದು ಗ್ರಂಥ ಇದೆ, ಸಂಸ್ಕೃತ ಭಾಷೆಯ ಗ್ರಂಥ. ಲೀಲಾವತಿ ಅಂತ ಒಂದು ಗ್ರಂಥ ಇದೆ. ಇನ್ನೊಂದು ನಳಚರಿತೆ ಅಂತ ಒಂದು ಗ್ರಂಥ ಇದೆ. ನಳಚರಿತೆ ಅಂತ ಒಂದು ಗ್ರಂಥ ಇದೆ. ಇನ್ನೊಂದು
ಮಹಾಭಾರತ ಅಂತೇಳಿ. ಈ 3 ಗ್ರಂಥಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವನು. ಪದೇ ಪದೇ ಪ್ರಶ್ನೆ ಕೇಳ್ತಿರ್ತಾರೆ ಅದನ್ನ ನೋಡ್ರಿ. ಲೀಲಾವತಿ, ನಳಚರಿತೆ, ಮಹಾಭಾರತ. ಒಬ್ರು ಗಣಿತ ತಜ್ಞ ಇರ್ತಾರೆ, ಭಾಸ್ಕರಾಜ. ಆ ಗಣಿತ ತಜ್ಞರು ಒಂದು ಗಣಿತ ಗ್ರಂಥವನ್ನ ಬರೀತಿದ್ರು. ಅವ್ರಿಗೊಬ್ಳು ಮಗಳಿರ್ತಾಳೆ ಲೀಲಾವತಿ. ಆ ಗ್ರಂಥವನ್ನ ಬರೆಯುವ ಸಮಯದೊಳಗೇನೆ ಆ ಲೀಲಾವತಿ ನಿಧನ ಹೊಂದಿದ್ರು ಅನ್ನೋ ಕಾರಣಕ್ಕೆ ಆ ಗ್ರಂಥಕ್ಕೆ ಲೀಲಾವತಿ ಅಂತ ಹೆಸರಿಟ್ಟು ಗ್ರಂಥ ಬರೆದ್ರು, ಗಣಿತ ಗ್ರಂಥ ಲೀಲಾವತಿ ಅಂತೇಳಿ. ಅದನ್ನ ಸಂಸ್ಕೃತಕ್ಕೆ ಭಾಷಾಂತರಿಸಿದ್ರು. ಇನ್ನೊಂದು ನಳಚರಿತೆ ಅಂತ ಬರ್ತದ, ನೀವೆಲ್ಲ ಓದಿರ್ತೀರಿ. ನಳ ಮತ್ತು ದಮಯಂತಿ ಅಂತೇಳಿ. ಈ ನಮ್ಮ ರಾಮಾಯಣದೊಳಗ ಈ ಇದಕ್ಕೆ ಲಂಕೆಗೆ ಹೋಗೋದಕ್ಕೆ ರಾಮನ ಸೇತುವೆಯನ್ನ ಕಟ್ತಿದ್ದ, ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟುವಾಗ ವಾನರೆಲ್ಲರೂ ಸೇರಿ ದೊಡ್ಡ ದೊಡ್ಡ ಬಂಡೆಗಳನ್ನ ತಂದು ಎತ್ತಿ ಹಾಕಿಬಿಡ್ತಿದ್ರು. ಎತ್ತಿ ಹಾಕಿದಾಗ ಬಂಡೆಗಲ್ಲು ಮುಳುಗಿದಾಗ ಅಲ್ಲಿ ಬಂದು ಆ ಸೇತುವೆಯನ್ನು ಕಟ್ಟೋದಕ್ಕೆ ಇವರು ಸಹಾಯ ಮಾಡಿದಂತ ಒಬ್ಬ ರಾಜ ನಳ. ಆ ನಳನು ಯಾವ ಒಂದು ಬಂಡೆಗಲ್ಲನ್ನ ಹಿಡಿದು ತಂದು ಅಲ್ಲಿ ಸಮುದ್ರದ ಮೇಲೆ ಹಾಕ್ತಾನೋ ಅದು ತೇಲ್ತಿತ್ತು. ಇವತ್ತು ಸಹಿತ ಅಂತಹ ಶಿಲೆಗಳು ನಮ್ಮ ಭೂಮಿ ಮೇಲೆ ಸಿಗುತ್ತಾವ, ಅದಕ್ಕೆ ನಳ ಶಿಲೆ ಅಂತ ಕರಿತಿರ್ತಾರೆ. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಭಾಗ. ನೀವೆಲ್ಲ ಕೇಳ್ತೀವಿ ನಳ ದಮಯಂತಿ ಕತೆ. ನಳ ಎಷ್ಟೊಂದು ಸುಂದರವಾಗಿದ್ದ ಅಂತಂದ್ರೆ, ಆತನೊಬ್ಬ ರಾಜ ರಥದಲ್ಲಿ ರಸ್ತೆ ಮೇಲೆ ಹೊರಟ ಅಂತಂದ್ರೆ ಆತನ ಸೌಂದರ್ಯವನ್ನ ಸವಿಯೋದಕ್ಕೆ ರಸ್ತೆ ಪಕ್ಕದಲ್ಲಿದ್ದಂತ ಹೂಗಳೆಲ್ಲ ಅವನ ಕಡೆ ವಾಲ್ತಿದ್ದು ಅಂತೆ. ರಸ್ತೆ ಪಕ್ಕದಲ್ಲಿರುವ ನಿರ್ಜೀವ ಹೂಗಳೇ ಆತನ ಕಡೆ ವಾಲ್ಬೇಕಾದ್ರೆ ಇನ್ನು ದಮಯಂತಿ ವಾಲೋದು ಯಾವ ಲೆಕ್ಕ? ಆ ದಮಯಂತಿ ಅವನು ಇಷ್ಟಪಟ್ಲು. ಅವರಿಬ್ಬರದ್ದು ಒಂದು ಪ್ರೇಮ ಕಥೆ ಬರುತ್ತದೆ. ಆ ನಳರಾಜನ ಚರಿತೆ, ನಳಚರಿತೆ ಅಂತ ಒಂದಿದೆ, ನಿಮ್ಗೆಲ್ಲ ಗೊತ್ತಿದೆ. ಮಹಾಭಾರತ ಅಂತ ಒಂದು ಕೃತಿ, ವ್ಯಾಸರಚಿತ ಮಹಾಭಾರತ. ಇದನ್ನು ಸಹಿತ ಪರ್ಷಿಯನ್ ಭಾಷೆಗೆ ಈತ ಭಾಷಾಂತರ ಮಾಡ್ತಾನೆ, ಅಬುಲ್ ಫೈಜಿ ಅಂತ. ಇನ್ನ ಈತನ ಆಸ್ಥಾನದಲ್ಲಿ, ಅಕ್ಬರನ ಆಸ್ಥಾನದಲ್ಲಿದ್ದವರಲ್ಲಿ ಅತಿ ಮುಖ್ಯವಾಗಿದ್ದವನೊಬ್ಬ ತಾನ್ಸೇನ್ ಅಂತ ಬರ್ತಾನೆ, ಹಿಂದೂಸ್ತಾನಿ ಸಂಗೀತಗಾರ. ತಾನ್ಸೇನ್ ಈತನ ಮೂಲ ಹೆಸರು ತನ್ನಾ ಮಿಶ್ರ. ಈತನು ಮೂಲತಃ ಗ್ವಾಲಿಯರ್ನವನು. ತಾನ್ಸೇನ ಹಿಂದೂಸ್ತಾನಿ ಸಂಗೀತಗಾರ. ಈತನು 2 ರಾಗಗಳನ್ನ, 2 ಟ್ಯೂನ್ಸ್ ಅನ್ನ ಹುಟ್ಟಾಕ್ತಾನೆ. ಈತ ಹುಟ್ಟಾಕಿದ 2 ರಾಗಗಳು, ಒಂದು ದೀಪಕ್ ಅಂತ ಬರ್ತದ, ಇನ್ನೊಂದು ಮೇಘ ಮಲ್ಹಾರ್ ಅಂತ ಬರ್ತದ. ಒಂದು ದೀಪಕ್, ಇನ್ನೊಂದು ಮೇಘ ಮಲ್ಹಾರ್ ಅಂತ 2 ರಾಗಗಳನ್ನ ಈತ ಹುಟ್ಟಾಕ್ತಾನೆ. ರಾಗ ಒಂದ್ ಕಡೆ ಹೇಳ್ತಾರೆ, ಆತನು ಅಂದ್ರೆ ತಾನ್ಸೇನನು ಮೇಘ ಮಲ್ಹಾರ್ ಎಂಬ ರಾಗವನ್ನ ನುಡಿಸೋದಕ್ಕೆ ಆರಂಭಿಸಿದ ಅಂತಂದ್ರೆ ಮಳೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿತ್ತಂತೆ. ಬಹುಶಃ ಆ ಮಳೆ ಬರೋದನ್ನ ನೋಡಿನೇ ರಾಗ ನುಡಿಸ್ತಿರ್ಬೋದು. ಇಂಥ 2 ರಾಗಗಳನ್ನು ಹುಟ್ಟಾಕಿದ, ಒಂದು ದೀಪಕ್ ಮತ್ತು ಮೇಘ ಮಲ್ಹಾರ್ ಅಂತೇಳಿ. ಈ ತಾನ್ಸೇನನಿಗೆ ಅಕ್ಬರನು ಒಂದು ಬಿರುದು ಕೊಟ್ಟಿದ್ದ, ರಾಜ ಅಂತೇಳಿ. ಈತನ ಬಿರುದು ರಾಜ ಅಂತಿತ್ತು. ಈತನ ಮೂಲ ಹೆಸರು ತನ್ನಾ ಮಿಶ್ರ ಅಂತಿರ್ತದ. ಈತನ ಮೂಲ ಹೆಸರು ತನ್ನಾ ಮಿಶ್ರ ಅಥವಾ ರಾಮ್ ತಾನು ಪಾಂಡೆ ಅಂತ, ರಾಮ್ ತಾನು ಪಾಂಡೆ ಅಂತ ಹೇಳಿ. ಈತ ಅಕ್ಬರ್ನಿಗೆ ಬಹಳ ಪ್ರೀತಿಯ ಸಂಗೀತಗಾರ ಇವನು. ಯಾರು? ತಾನ್ಸೇನ ಅಂತ ಹೇಳಿ. ಈತನ ಸಮಾಧಿ ಗ್ವಾಲಿಯರ್ನಲ್ಲಿದೆ. ಇವತ್ತು ಸಂಗೀತಗಾರರಿಗೆ ತಾನ್ಸೇನ್ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ತಾನ್ಸೇನ್ ಅವಾರ್ಡ್ ಕೊಡುವ ಸ್ಥಳ ಗ್ವಾಲಿಯರ್ನಲ್ಲಿರುವ ತಾನ್ಸೇನನ ಸಮಾಧಿಯ ಮೇಲೆ ಕೊಡ್ತಾರೆ ಅವಾರ್ಡ್ ಅನ್ನ. ಎಸ್, ಇದು ತಾನ್ಸೇನ್ ಅಂತ ಒಬ್ಬ ವ್ಯಕ್ತಿ. ಇನ್ನ ನಂತರ ಈ ಅಕ್ಬರನ ಆಸ್ಥಾನದ ವಿದ್ವಾಂಸರಲ್ಲಿ ಈತ ಒಬ್ಬ ಇರ್ತಾನೆ, ಬೀರ್ಬಲ್ ಅಂತೇಳಿ. ಬೀರ್ಬಲ್, ಈ ಬೀರ್ಬಲ್ ಎಂಬ ಮಂತ್ರಿ. ಈ ಬೀರ್ಬಲ್ನ ಮೂಲ ಹೆಸರು ಮಹೇಶ್ ದಾಸ್ ಅಂತಿರ್ತದ. ಈತನ ಮೂಲ ಹೆಸರು ಮಹೇಶ್ ದಾಸ್ ಅಂತಿರ್ತದೆ. ಈತನು ಒಬ್ಬ ಮಂತ್ರಿ, ಬಹಳ ಬುದ್ಧಿವಂತನಾಗಿರ್ತಕ್ಕಂಥ, ಬಹಳ ಚುರುಕು ಸ್ವಭಾವದವನಾಗಿರ್ತಕ್ಕಂಥ, ಬಹಳಷ್ಟು ಹಾಸ್ಯಭರಿತ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಮಂತ್ರಿ ಆಗಿದ್ದ ಈ ಬೀರ್ಬಲ್ ಅಂತೇಳಿ. ಈ ಬೀರ್ಬಲ್ನಿಗೂ ಸಹಿತ ಒಂದು ಬಿರುದಿತ್ತು, ರಾಜ ಅಂತೇಳಿ. ಇವನಿಗೂ ಸಹಿತ ಬಿರುದು ಕೊಟ್ಟಿರ್ತಾರೆ, ರಾಜ ಅಂತೇಳಿ. ಇವನೊಬ್ಬ ಅಕ್ಬರ್ನ ಆಸ್ಥಾನದ ನವರತ್ನಗಳಲ್ಲಿ ಇದ್ದ. ಇನ್ನ ನಂತರ ಮತ್ಯಾರಪ್ಪ ಅಂತ ಕೇಳಿದ್ರೆ ತೋದರ್ಮಲ್ ಅಂತಿರ್ತಾನೆ. ತೋದರ್ಮಲ್ ಈತ ಒಬ್ಬ ಕಂದಾಯ ಮಂತ್ರಿ. ತೋದರ್ಮಲ್ ಒಬ್ಬ ಕಂದಾಯ ಮಂತ್ರಿ. ಕಂದಾಯ ಮಂತ್ರಿಗೆ ಅವಾಗ ದಿವಾನ್ ಎ ಅಸ್ರತ್ ಎಂದು ಕರೆಯಲಾಗುತ್ತಿತ್ತು. ದಿವಾನ್ ಎ ಅಸ್ರತ್ ಅಂತ ಕರೆಯಲಾಗ್ತಿತ್ತು. ಈತನಿಗೂ ಸಹಿತ ರಾಜ ಅಂತ ಬರುದಿತ್ತು. ಹಾಗಾದ್ರೆ ನೆನ್ಪಿಟ್ಟುಕೊಳ್ರಿ, ಅಕ್ಬರ್ನ ಆಸ್ಥಾನದಲ್ಲಿದ್ದ ಯಾರ್ಯಾರಿಗೆ ರಾಜ ಅಂತ ಬರುದಿತ್ತು? ತಾನ್ಸೇನಿಗೆ ರಾಜ ಅಂತ ಬರುದಿತ್ತು, ಬೀರ್ಬಲ್ನಿಗೆ ರಾಜ ಅಂತ ಬರುದಿತ್ತು, ರಾಜ ತೋದರ್ಮಲ್ ಅಂದ್ರೆ ಹೆಸರು ಕರೆ ಟೈಮ್ನಾಗ ರಾಜ ತೋದರ್ಮಲ್ ಅಂತ ಕರಿತೀವಿ, ಅವನಿಗೂ ಸಹಿತ ರಾಜ ಅಂತ ಬಿರುದನ್ನು ಕೊಟ್ಟಿದ್ದ ಅಕ್ಬರ್. ಇನ್ನು ನಂತರ ಮತ್ತಾರಪ್ಪ ಅಂತಂದ್ರೆ ಒಬ್ಬ ಮಾನ್ಸಿಂಗ್ ಅಂತ ಇರ್ತಾನೆ. ಮಾನ್ಸಿಂಗ್ ಇಂಪಾರ್ಟೆಂಟ್. ನೀನೇ ಕ್ಲಾಸ್ ಹೇಳಿದ್ದೆ ನಾನು, ಹಳದಿ ಘಾಟ್ ಕದನ. ಈ ಮಾನ್ಸಿಂಗ್ ಮತ್ತು
ಮಾನ್ಸಿಂಗ್ ಮತ್ತು ಮೇವಾಡದ ರಾಜ ರಾಣಾ ಪ್ರತಾಪ ಸಿಂಹನರು ಯುದ್ಧ ನಡೀತು. ಅಲ್ಲೀತ ಸೇನಾಪತಿಯಾಗಿದ್ದ. ಈತನು ಅಕ್ಬರನ ಸಲಹೆಗಾರರ ಗುಂಪಿನಲ್ಲಿ, ಅಂದ್ರೆ ಏನೊಂದು ಅಡ್ವೈಸಿಂಗ್ ಕಮಿಟಿ ಇತ್ತು, ಆ ಕಮಿಟಿ ಒಬ್ಬ ಮುಖ್ಯವಾದ ಸದಸ್ಯನಾಗಿದ್ದ ಇವನು ಮಾನ್ಸಿಂಗ, ಜೊತೆಗೆ ಸೇನಾಪತಿಯಾಗಿದ್ದ. ಮತ್ತಾರಪ್ಪ ಇವನ ಆಸ್ಥಾನದಲ್ಲಿರೋರು ಅಂತಂದ್ರೆ ಒಬ್ಬ ಹಿಂದಿ ಕವಿ ಇರ್ತಾನೆ, ಅಬ್ದುಲ್ ರಹೀಂ ಅಂತೇಳಿ. ಒಬ್ಬ ಹಿಂದಿ ಕವಿ ಅಬ್ದುಲ್ ರಹೀಂ. ಬೈರಾಮ್ ಖಾನ್ ಅಂತಿದ್ದ ಅಕ್ಬರ್ನ ಚಿಕ್ಕಪ್ಪ. ಆ ಅಕ್ಬರನ ಚಿಕ್ಕಪ್ಪನಾಗಿದ್ದ ಬೈರಾಮ್ ಖಾನನ ಮಗ ಈ ಅಬ್ದುಲ್ ರಹೀಂ. ಈತ ಒಬ್ಬ ಹಿಂದಿ ಕವಿಯಾಗಿದ್ದ. ಈತನ ಆಸ್ಥಾನದಾಗಿದ್ದ. ನೆಕ್ಸ್ಟ್ ಅಕ್ಬರನ ಆಸ್ಥಾನದಲ್ಲಿದ್ದ ಒಬ್ಬ ಸೂಫಿ ಸಂತ ಇರ್ತಾನೆ, ಫಕೀರ್ ಅಜಿಯೋದ್ದೀನ್ ಅಂತೇಳಿ. ಅಕ್ಬರನ ಆಸ್ಥಾನದ ಸೂಫಿ ಸಂತ ಫಕೀರ್ ಅಜಿಯೋದ್ದೀನ್. ನೆನಪಿರ್ಲಿ, ಅಕ್ಬರನಿಗೆ ಬಹಳ ಗೌರವ ಇದ್ದದ್ದು ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನ ಮೇಲೆ. ಆದ್ರೆ ಅಕ್ಬರನ ಆಸ್ಥಾನದ ಸೂಫಿ ಸಂತ ಯಾರು ಅಂತ ಕೇಳಿದ್ರೆ ಫಕೀರ್ ಅಜಿಯೋದ್ದೀನ್ ಅಂತ ಇರ್ತಾನೆ. ಸೂಫಿ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳಿದ್ದೀನಿ ಹಿಂದಿನ ಕ್ಲಾಸ್ ಒಳಗ. ಇನ್ನು ನೆಕ್ಸ್ಟ್ ಅಕ್ಬರನ ಆಸ್ಥಾನದ ಒಬ್ಬ ಮುಖ್ಯ ಸಲಹೆಗಾರ ಇದ್ದ. ಆತನ ಹೆಸರು ಮುಲ್ಲಾ ದೋ ಪಿಯಾಜಾ ಅಂತ ಹೇಳಿ. ಆತನ ಹೆಸರು ಮುಲ್ಲಾ ದೋ ಪಿಯಾಜಾ. ಮುಲ್ಲಾ ದೋ ಪಿಯಾಜಾ ಅಂತೇಳಿ. ಈತನು ಅಕ್ಬರನ ಚೀಫ್ ಅಡ್ವೈಸರ್, ಮುಖ್ಯ ಸಲಹೆಗಾರ ಆಗಿರ್ತಾನೆ. ಇವರು 9 ಜನ ಅಕ್ಬರನ ಆಸ್ಥಾನದ ವಿದ್ವಾಂಸರಾಗಿದ್ದರು. ಅಕ್ಬರ ಆಸ್ಥಾನ ವಿದ್ವಾಂಸರು ಯಾರಪ್ಪ? ಇನ್ನೊಮ್ಮೆ ನೋಡೋಣ. ಅಬುಲ್ ಫಜಲ್ ಎಂಬ ಮಂತ್ರಿ, ಅಬುಲ್ ಫೈಜಿ ಎಂಬ ಗ್ರಂಥ ಭಂಡಾರಿ, ತಾನ್ಸೇನ್ ಎಂಬ ಸಂಗೀತಗಾರ, ಬೀರ್ಬಲ್ ಎಂಬ ಮಂತ್ರಿ, ತೋದರ್ಮಲ್ ಎಂಬ ಹಣಕಾಸು ಮಂತ್ರಿ, ಕಂದಾಯ ಮಂತ್ರಿ, ಮಾನ್ಸಿಂಗ್ ಎಂಬ ಸೇನಾಪತಿ, ಅಬ್ದುಲ್ ರಹೀಂ ಎಂಬ ಹಿಂದಿ ಕವಿ, ಫಕೀರ್ ಅಜಿಯೋದ್ದೀನ್ ಎಂಬ ಸೂಫಿ ಸಂತ, ಮುಲ್ಲಾ ದೋ ಪಿಯಾಜಾ ಎಂಬ ಮುಖ್ಯ ಸಲಹೆಗಾರ. ಈ 9 ಜನ ವಿದ್ವಾಂಸರು ಇವನ ಆಸ್ಥಾನದಾಗಿದ್ರು. ಇವರನ್ನ ನವರತ್ನಗಳು ಅಥವಾ ನವಮಣಿಗಳು ಅಥವಾ 9 ಜೆಮ್ಸ್ ಎಂದು ಇವರನ್ನ ಕರೆಯಲಾಗುತ್ತಿತ್ತು. ಬಹಳ ಇಂಪಾರ್ಟೆಂಟ್ ಇವರು. ನಮ್ಮ ಭಾರತದ ಇತಿಹಾಸದಲ್ಲಿ 2 ಜನ ರಾಜರ ಆಸ್ಥಾನದಲ್ಲಿ ನವರತ್ನಗಳು ಅಂತ ಬರ್ತಾರೆ. ಒಬ್ಬ 2ನೇ ಚಂದ್ರಗುಪ್ತ ಅಂತ ಬರ್ತಾನೆ, ಗುಪ್ತ ಸಾಮ್ರಾಜ್ಯದ ಸಮುದ್ರಗುಪ್ತನ ಮಗ. ಅವನ ಆಸ್ಥಾನದಲ್ಲಿ ಸಹಿತ 9 ಜನ ಇದ್ರು. ಅವರನ್ನು ಸಹಿತ ನವರತ್ನಗಳು ಎಂದು ಕರೆಯಲಾಗುತ್ತಿತ್ತು. ಈತನ ಆಸ್ಥಾನದಲ್ಲಿ 9 ಜನ ಇದ್ದಾರೆ. ಇವರನ್ನು ಸಹಿತ ನವರತ್ನಗಳು ಎಂದು ಕರೆಯಲಾಗಿದೆ. ನಾನು ಇನ್ನೊಂದು ಆಗಲೇ ಹೇಳಿದಲ್ಲಿ, ಈ ಅಕ್ಬರನು ಆಗ್ರಾ ನಗರಕ್ಕೆ ಕೋಟೆಯನ್ನ ಕಟ್ಟಿದ. ಆಗ್ರಾ ನಗರಕ್ಕೆ ಈತ ಕೋಟೆಯನ್ನ ಕಟ್ತಾನ. ಆಗ್ರಾ ನಗರಕ್ಕೆ ಈತನು ಕಟ್ಟಿದಂತ ಕೋಟೆ ಅದು ಕೆಂಪು ಕೋಟೆ. ಆಗ್ರಾದ ಕೆಂಪು ಕೋಟೆಯನ್ನ ಕಟ್ಟಿದವನು ಅಕ್ಬರ್. ಇದು ಒಂದು. ಇನ್ನಾಮೇಲೆ ಸಿಖ್ಖರ 3ನೇ ಗುರು ಅಮರದಾಸನು ಅಕ್ಬರನ ಸಮಕಾಲೀನ. ನೆನಪಿರ್ಲಿ, ನಿನ್ನೆ ಕ್ಲಾಸ್ ಹೇಳಿದ್ದೀನಿ ನಾನು. ಸಿಖ್ಖರ 3ನೇ ಗುರು ಅಮರದಾಸನು ಅಕ್ಬರನ ಸಮಕಾಲೀನ. ಆದರೆ ಆ ಅಮರದಾಸನ ನಂತರ ಬರುವ 4ನೇ ಗುರು ರಾಮದಾಸ. ಸಿಖ್ಖರಲ್ಲಿ 10 ಜನ ಗುರುಗಳು ಬರ್ತಾರೆ. ಗುರು ನಾನಕ, ಗುರು ಅಂಗದ, ಗುರು ಅಮರದಾಸ, ಗುರು ರಾಮದಾಸ, ಗುರು ಅರ್ಜುನ ದೇವ, ಗುರು ಹರಗೋವಿಂದ, ಗುರು ಹರರೈ, ಗುರು ಹರಕೃಷ್ಣ, ಗುರು ತೇಜ್ ಬಹದ್ದೂರ್, ಗುರು ಗೋವಿಂದ್ ಸಿಂಗ್ ಅಂತ 10 ಜನ ಬರ್ತಾರೆ. ಅದರೊಳಗ 4ನೇ ವ್ಯಕ್ತಿ ಗುರು ರಾಮದಾಸ ಅಂತ ಇರ್ತಾರೆ. ಈ ಗುರು ರಾಮದಾಸ ಅವರಿಗೆ ಅಕ್ಬರನು ಒಂದು ನಿವೇಶನವನ್ನ ಕೊಟ್ಟ, ಅಂದ್ರೆ ಒಂದು ಸ್ಥಳವನ್ನ ಕೊಟ್ಟ. ಅಕ್ಬರನಿಂದ ನಿವೇಶನ ಪಡೆದಿರತಕ್ಕಂತ ಗುರು ರಾಮದಾಸರು ಅಲ್ಲೊಂದು ನಗರವನ್ನ ನಿರ್ಮಿಸಿದರು. ಆ ನಗರದ ಹೆಸರು ಅಮೃತ್ಸರ್ ಎಂಬ ನಗರ. ಅಮೃತ್ಸರ್ ಎಂಬ ನಗರವನ್ನ ನಿರ್ಮಿಸಿದಂತಹ ಗುರು ರಾಮದಾಸ ಆ ಅಮೃತ್ಸರ್ ನಗರದಲ್ಲಿ ಸ್ವರ್ಣ ಮಂದಿರ, ಗೋಲ್ಡನ್ ಟೆಂಪಲ್, ಹರ್ ಮಂದಿರ್ ಸಾಹಿಬ ಎಲ್ಲನೂ ಒಂದೇ. ಸ್ವರ್ಣ ಮಂದಿರ, ಗೋಲ್ಡನ್ ಟೆಂಪಲ್, ಹರ್ ಮಂದಿರ್ ಸಾಹಿಬ ಅದರ ನಿರ್ಮಾಣ ಕಾರ್ಯವನ್ನ ನಿರ್ಮಿಸಿದ್ರು ಅಲ್ಲ, ಸ್ವರ್ಣ ಮಂದಿರದ ನಿರ್ಮಾಣ ಕಾರ್ಯವನ್ನ ಆರಂಭಿಸಿದವರು ರಾಮದಾಸ್. ಇದನ್ನ ಪೂರ್ತಿಗೊಳಿಸಿದವರು ಸಿಖ್ಖರ 5ನೇ ಗುರುವಾಗಿರುವ ಅರ್ಜುನ ದೇವ. ಆದ್ದರಿಂದ ಅರ್ಜುನ ದೇವನನ್ನ ಸ್ವರ್ಣ ಮಂದಿರದ ಶಿಲ್ಪಿ ಅಂತ ಕರೀತಾರೆ. ಆದ್ರೆ ಈ ಅಮೃತ್ಸರ್ ನಗರ ಅಥವಾ ಅಮೃತ್ಸರದಲ್ಲಿ ಸ್ವರ್ಣ ಮಂದಿರದ ನಿರ್ಮಾಣಕ್ಕೆ ಸ್ಥಳವನ್ನ ನೀಡಿದ, ನಿವೇಶನವನ್ನು ನೀಡಿದ ಮೊಘಲ ಚಕ್ರವರ್ತಿ ಯಾರು ಅಂತ ಕೇಳಿದ್ರೆ ಅಕ್ಬರ್ ಅಂತೇಳಿ ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನೊಂದು, ಕ್ರಿಸ್ತ ಶಕ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾದಾಗ ಭಾರತವನ್ನ ಆಳುತ್ತಿದ್ದ ಮೊಘಲ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಕೇಳುತ್ತಾರೆ. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಾಗ ಭಾರತವನ್ನ ಆಳುತ್ತಿದ್ದ ಮೊಘಲ ಚಕ್ರವರ್ತಿ ಅಕ್ಬರ್ ಆಗಿರ್ತಾನೆ. ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ನಾನು ನಿನ್ನೆ ಕೂಡ ಇದನ್ನು ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ನಾನು ಅಕ್ಬರ್ನ ಬಗ್ಗೆ ಹೇಳೋದಕ್ಕೆ ಹೊರಟ್ರೆ ಬಹಳಷ್ಟು ಮ್ಯಾಟರ್ ಇದೆ, ಅದು ಮುಗಿಯೋದಿಲ್ಲ. ಅದು ಒಂದಿನ ಪೂರ್ತಿ ಅಕ್ಬರ್ ಬಗ್ಗೆ ಹೇಳಿದ್ರು ಸಹಿತ ಮುಗಿಯಲ್ಲ, ಅಷ್ಟು ಇದೆ. ಆದರೆ ನಮ್ಮ KPSC ಎಕ್ಸಾಮು
ಆಮೇಲೆ PSI ಆಗಿರ್ಬೋದು, ಗ್ರೂಪ್ ಸಿ, FDA, SDA, PC, CET, TET ಅಂತ ಏನು ಪರೀಕ್ಷೆಗಳದಾವೋ ಈ ಪರೀಕ್ಷೆಗಳಿಗೆ ನಾನು ಹೇಳ್ತಕ್ಕಂಥ ಈ ಹಿಸ್ಟ್ರಿ ಮೋರ್ ದ್ಯಾನ್ ಸಫಿಷಿಯಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಇನ್ನ ಈ ಅಕ್ಬರನು ಕ್ರಿಸ್ತ ಶಕ 1615ರಲ್ಲಿ ಹೇಳಿದ್ದೇನೆ ನಿನ್ನೆನೆ, ಆಮಶಂಖ್ಯ ರೋಗದಿಂದ ನಿಧನ ಹೊಂತಾನೆ. ಇವನನ್ನು ಸಿಕಂದರ್ ಎಂಬಲ್ಲಿ ಸಮಾಧಿ ಮಾಡಲಾಯಿತು ಅಂತೇಳಿ. ಓಕೆ ಆತ್ಮೀಯ ವೀಕ್ಷಕರೇ, ಅಕ್ಬರನಿಗೆ 5 ಜನ ರಾಣಿಯರಿರ್ತಾರೆ. ಆದರೆ ಆ 5 ಜನ ರಾಣಿಯರಿಗೆ 1-2 ಜನ ಮಕ್ಕಳಿದ್ರು. ಆದರೆ ಏನು ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಆತನ ಮಕ್ಕಳೆಲ್ಲರೂ ಚಿಕ್ಕವರಾಗಿದ್ದಾಗಲೇ ಸತ್ತು ಬಿಡ್ತಾರೆ. ಆಗ ಅಕ್ಬರನು ಅಜ್ಮೀರದ ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನಿಗೆ ಹರಕೆ ಹೊರತಾನೆ. ಆ ಸೂಫಿ ಸಂತನಿಗೆ ಹರಕೆ ಹೊತ್ತಾಗ ಆತನ ಅನುಗ್ರಹದಿಂದಾಗಿ ಈತನಿಗೊಬ್ಬ ಮಗ ಜನಿಸ್ತಾನೆ. ಜನಿಸಿದ್ದಕ್ಕಾಗಿ ಅವನಿಗೆ ಅಂದ್ರೆ ಆ ಮಗನಿಗೆ ಹೆಸರಿಡ್ತಾರೆ ಮೊಹಮ್ಮದ್ ಸಲೀಂ ಅಂತೇಳಿ. ಸಲೀಂ ಚಿಸ್ತಿ ಎಂಬ ಸೂಫಿ ಸಂತನ ಅನುಗ್ರಹದಿಂದ ಜನಿಸಿದ್ದಕ್ಕಾಗಿ ಆ ಮಗನಿಗೆ ಮೊಹಮ್ಮದ್ ಸಲೀಂ ಅಂತ ಹೆಸರಿಟ್ರು. ಮೊಹಮ್ಮದ್ ಸಲೀಂ ಅಂತ ಹೆಸರಿಟ್ಟು ತನ್ನ ಉತ್ತರಾಧಿಕಾರಿ ಅವನೇ ಆಗ್ಬೇಕಂತ ಬಯಸಿ ಅವನಿಗೆ ಸರ್ವವಿದ್ಯೆಯನ್ನ ಕೊಡಿಸ್ಬೇಕಂತೇಳಿ ಅಬ್ದುಲ್ ರಹೀಂ ಎಂಬ ಶಿಕ್ಷಕನನ್ನ ನೇಮಕ ಮಾಡಿದರು. ಅಷ್ಟೇ ಅಲ್ಲದೆ ಆ ಮಗನನ್ನ ಪ್ರೀತಿಯಿಂದ ಶೇಖು ಬಾಬಾ ಅಂತೇಳಿ ಅಕ್ಬರನು ಕರೆತಿದ್ದ. ಅಷ್ಟೊಂದು ಪ್ರೀತಿ ಇತ್ತು ಆತನ ಮೇಲೆ, ಆ ಸಲೀಮನ ಮೇಲೆ, ಮೊಹಮ್ಮದ್ ಸಲೀಮನ ಮೇಲೆ. ಸುಮಾರು 13 ವರ್ಷಗಳ ಕಾಲ ಶಿಕ್ಷಣವನ್ನ ನೀಡೋದಕ್ಕೆ ಆತನನ್ನ ಬೇರೆ ಕಡೆಗಿಟ್ಟು ಆತನಿಗೆ ಸರ್ವ ಶಿಕ್ಷಣವನ್ನ ಕೊಡಿಸಿ ಆತ 13ನೇ ವಯಸ್ಸಿಗೆ ಬಂದಾಗ ಅಕ್ಬರನು ಆತನನ್ನ ತನ್ನ ಆಸ್ಥಾನ ಕರ್ಕೊಂಡ್ಬಂದ. ಸಲೀಮನು ತನ್ನ ಆಸ್ಥಾನಕ್ಕೆ ಬಂದ ಅನ್ನೋ ಕಾರಣಕ್ಕಾಗಿ ಆ ಖುಷಿ ಒಳಗೆ ಅಕ್ಬರನು ಒಂದು ಔತಣಕೂಟವನ್ನ ಏರ್ಪಡಿಸ್ತಾನೆ. ಬೇರೆ ಬೇರೆ ಪ್ರದೇಶದ ನೃತ್ಯಗಾರ್ತಿಯರನ್ನ ಕರೆಸಿ ಅಲ್ಲೊಂದು ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ. ಮಾಜ್ರಾ ಅಂತ ಒಂದು ನೃತ್ಯ ನಡೀತಿತ್ತು. ಲಾಹೋರ್ನಿಂದ ಒಬ್ಬಳು ನೃತ್ಯಗಾರ್ತಿ ಬಂದಿದ್ದಳು ಅಲ್ಲಿ ನೃತ್ಯ ಮಾಡೋದಕ್ಕೆ. ಆ ನೃತ್ಯಗಾರ್ತಿ ನೃತ್ಯವನ್ನ ಮಾಡ್ತಿದ್ಳು. ಅವಳಿಗೊಬ್ಬಳು ಮಗಳಿರ್ತಾಳೆ ಅನಾರ್ಕಲಿ ಅಂತೇಳಿ. ಅನಾರ್ಕಲಿ. ಈ ಸಲೀಮನು 13 ವರ್ಷದ ಹುಡುಗನಾಗಿದ್ದ. ಆ ಅನಾರ್ಕಲಿಯು ನೃತ್ಯಗಾರ್ತಿಯ ಮಗಳು 15 ವರ್ಷದ ಹುಡುಗಿಯಾಗಿದ್ದಳು. ನೃತ್ಯಗಾರ್ತಿಯ ಮಗಳು ಅನಾರ್ಕಲಿ 15 ವರ್ಷ ಹುಡುಗಿಯಾಗಿದ್ದಳು. ಈ ಸಲೀಮನು ನೃತ್ಯಗಾರ್ತಿಯ ಮಗಳು ಅನಾರ್ಕಲಿಯನ್ನ ನೋಡಿ ಅವಳನ್ನ ಇಷ್ಟಪಟ್ಟು ಅವಳನ್ನ ಪ್ರೀತಿಸಿದ. ಅಕ್ಬರ್ನಿಗೆ ಗೊತ್ತಿಲ್ಲದ ಹಾಗೆ ಸುಮಾರು 2 ವರ್ಷಗಳ ಕಾಲ ಅವಳನ್ನು ಇಷ್ಟಪಟ್ಟ. ಆದರೆ ಕೊನೆಗೆ ಇವರಿಬ್ಬರ ಪ್ರೀತಿ ಅಕ್ಬರ್ನಿಗೆ ಗೊತ್ತಾದಾಗ ನೃತ್ಯಗಾರ್ತಿಯ ಮಗಳನ್ನ ಈತನಿಗೆ ಮದುವೆ ಮಾಡೋದಕ್ಕೆ ಅಕ್ಬರ್ನು ತಿರಸ್ಕರಿಸಿದ, ಒಪ್ಪಿಕೊಳ್ಳಲಿಲ್ಲ. ಒಪ್ಪಿಕೊಳ್ಳಲಾರದಕ್ಕಾಗಿ ಜಹಾಂಗೀರನು ಈ ಸಲೀಮನು ಸ್ವಂತ ತಂದೆ ತನ್ನ ತಂದೆ ಅಕ್ಬರ್ನ ವಿರುದ್ಧನೇ ದಂಗೆ ಹೇಳ್ತಾನೆ. ಅಕ್ಬರ್ನ ವಿರುದ್ಧ ದಂಗೆ ಎದ್ದಾಗ ಅಕ್ಬರನು ಒಂದ್ ಕಡೆ ಈ ಸಲೀಮನನ್ನ ಬಂಧಿಸಿಟ್ಟ, ಇನ್ನೊಂದು ಕಡೆ ಅನಾರ್ಕಲಿಯನ್ನ ಬಂಧಿಸಿಟ್ಟ. ಸಲೀಂ ಮತ್ತು ಅನಾರ್ಕಲಿ ಇಬ್ಬರನ್ನ ಬೇರೆ ಬೇರೆ ಕಡೆ ಬಂಧಿಸಿಟ್ಟಾಗ ಸಲೀಮನು ತನ್ನ ತಂದೆ ಅಕ್ಬರ್ನಿಗೆ ಮನವಿ ಮಾಡ್ತಾನಂತೆ, ಹೆಂಗೋ ಇಬ್ಬರನ್ನು ದೂರ ಮಾಡಕತ್ತೀರಿ, ಆದ್ರ ಇಬ್ಬರಿಗೂ 1 ತಾಸು ಮಾತಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳ್ತಾನೆ. ಮಗನಾದ ಒಂದು ಆಸೆಯನ್ನು ಪೂರೈಸಬೇಕು ಅಂತೇಳಿ ಇವರಿಬ್ಬರಿಗೂ ಮಾತಾಡಲು ಅವಕಾಶವನ್ನು ಕಲ್ಪಿಸಿದ. ಅನಾರ್ಕಲಿಯು ಸಲೀಮನ ಬಳಿಗೆ ಬಂದು ಮಾತುಕತೆ ನಡೆಸಿದಳು. ಅನಾರ್ಕಲಿ ಸಲೀಮನಿಗೆ ಹೇಳ್ತಾಳಂತೆ, ನಾನು ತಪ್ಪಿಸಿಕೊಂಡು ಲಾಹೋರ್ಗೆ ಹೋಗ್ಬಿಡ್ತೀನಿ, ನೀ ಲಾಹೋರ್ ಬಂದ್ಬಿಡು, ಅಲ್ಲಿ ಮದುವೆ ಆಗೋಣ ಅಂತ ಹೇಳಿದಳು. ಆದ್ರೆ ಇವನಿಗೆ ಹೇಳಿ ಅವಳು ಹೋಗ್ತಿರ್ಬೇಕಾದ್ರೆ ದ್ವಾರಪಾಲಕರು ಆ ಅನಾರ್ಕಲಿಯನ್ನ ನೋಡಿ ಅವಳನ್ನ ಬಂಧಿಸಿದರು. ಸಲೀಂನನ್ನು ಸಹಿತ ಬಂಧಿಸಿತ್ತು. ಅನಾರ್ಕಲಿಯನ್ನ ಲಾಹೋರ್ಗೆ ಕರ್ಕೊಂಡು ಹೋಗಿ ಅವಳನ್ನ ಲಾಹೋರ್ನಲ್ಲಿ ಜೀವಂತವಾಗಿ ಸಮಾಧಿ ಮಾಡಲಾಯಿತು ಅನಾರ್ಕಲಿಯನ್ನ. ಅನಾರ್ಕಲಿ ಸತ್ತಳು ಎನ್ನೋ ಸುದ್ದಿಯನ್ನ ಕೇಳಿದಂತ ಈ ಸಲೀಮನು ಒಂಥರ ಹುಚ್ಚರ ತರ ಮಾಡೋದಕ್ಕೆ ಆರಂಭಿಸ್ತಾನೆ. ಹುಚ್ಚರ ತರ ಮಾಡೋಕೆ ಆರಂಭಿಸಿದಾಗ ಈತನಿಗೆ ಒಬ್ಬ ಭಗವಾನ್ ದಾಸ್ ಅಂತ ಇದ್ದ. ಭಗವಾನ್ ದಾಸ್ ರಾಜ, ಅವನು ರಜಪೂತ್ ರಾಜ. ಭಗವಾನ್ ದಾಸನ ಮಗಳು ಮಾನುಬಾಯಿಯನ್ನ ಕೊಟ್ಟು ಮದುವೆ ಮಾಡಲಾಯಿತು. ಹೀಗೆ ಈತನ ಜೀವನ ನಡೆದಿರಬೇಕಾದ್ರೆ ಕ್ರಿಸ್ತ ಶಕ 1605ರ ಅವಧಿ ಅಕ್ಬರ್ನಿಗೆ ತೀವ್ರ ಅನಾರೋಗ್ಯ ಆಗಿತ್ತು. ತೀವ್ರ ಅನಾರೋಗ್ಯ ಆದಂತ ಸಮಯದೊಳಗ ಅಕ್ಬರ್ ಹೇಳ್ತಾನೆ, ಈ ಸಲೀಮನು ಅಥವಾ ಜಹಾಂಗೀರನು ಆಡಳಿತ ನಡೆಸಲು ಯೋಗ್ಯವಾದ ವ್ಯಕ್ತಿ ಅಲ್ಲ. ಅದಕ್ಕೆ ಈ ಜಹಾಂಗೀರ್ ಅಥವಾ ಸಲೀಮನ ಮಗನಾಗಿರುವ ಖುಸ್ರು ಖಾನ್ ತನ್ನ ಉತ್ತರಾಧಿಕಾರಿ ಆಗ್ಬೇಕಂತೇಳಿ ಖುಸ್ರು ಖಾನ್ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾನೆ. ಅಂದ್ರೆ ಜಹಾಂಗೀರನ ಮಗನಾಗಿರುವ ಖುಸ್ರು ಖಾನ್ ಅನ್ನು ಅಕ್ಬರನು ತನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದಾಗ ಈತನು ತನ್ನ ತಂದೆ ವಿರುದ್ಧನೇ ದಂಗೆ ಹೇಳ್ತಾನೆ ಮತ್ತೊಮ್ಮೆ. ಆ ದಂಗೆಯನ್ನು ಹತ್ತಿಕ್ಕಲು ಅಕ್ಬರ್ನ ವಜೀರನಾಗಿರುವ ಅಬುಲ್ ಫಜಲ್ ಬರ್ತಾನೆ. ಅಬುಲ್ ಫಜಲ್ ಅನ್ನು ಈ ಜಹಾಂಗೀರನ ಕೈ ಒಳಗ ಹತ್ಯೆಯಾದ.
ಅದೇ ಸಮಯದಲ್ಲಿ ಅಕ್ಬರ್ನು ಆಮಶಂಕೆ ರೋಗದಿಂದ ನಿಧನ ಹೊಂದಿದ. ಅಕ್ಬರ್ ನಿಧನ ಹೊಂದಿದಾಗ ಈತನು ನೂರುದ್ದೀನ್ ಬಾದ್ಶಾಹ ಜಹಾಂಗೀರ್ ಗಾಜಿ, ನೂರುದ್ದೀನ್ ಬಾದ್ಶಾಹ ಜಹಾಂಗೀರ್ ಗಾಜಿ, ನೆನಪಿರ್ಲಿ, ನೂರುದ್ದೀನ್ ಬಾದ್ಶಾಹ ಜಹಾಂಗೀರ್ ಗಾಜಿ ಎಂಬ ಹೆಸರಿನೊಂದಿಗೆ ಕ್ರಿಸ್ತ ಶಕ 1605 ಈ ಜಹಾಂಗೀರನು ಆಡಳಿತಕ್ಕೆ ಬರ್ತಾನೆ. ನಾವೀಗ ನೋಡೋಣ ಜಹಾಂಗೀರ್ ಅಂತೇಳಿ. ಜಹಾಂಗೀರ್ ಈತನ ತಂದೆ ಅಕ್ಬರ್, ತಾಯಿ ಜೋಧಾಬಾಯಿ ಅಥವಾ ಮೇರಿಯಂ ಉಲ್ ಜಮಾನಿ. ತಂದೆ ಅಕ್ಬರ್, ತಾಯಿ ಜೋಧಾಬಾಯಿ ಅಥವಾ ಮೇರಿಯಂ ಉಲ್ ಜಮಾನಿ. ಈತನ ಮೂಲ ಹೆಸರು ಮೊಹಮ್ಮದ್ ಸಲೀಂ ಅಂತೇಳಿ. ಈತನ ಮೂಲ ಹೆಸರು ಮೊಹಮ್ಮದ್ ಸಲೀಂ ಅಂತ ನೆನಪಿರಲಿ. ಮೊಹಮ್ಮದ್ ಸಲೀಂ ಎಲ್ಲರಿಗೂ ಒಂದೊಂದು ಮೂಲ ಹೆಸರು ಅದಾವ. ಬಾಬರನ ಮೂಲ ಹೆಸರು ಜೈರುದ್ದೀನ್ ಮೊಹಮ್ಮದ್, ಹುಮಾಯೂನನ ಮೂಲ ಹೆಸರು ನಸಿರುದ್ದೀನ್ ಮೊಹಮ್ಮದ್, ಅಕ್ಬರನ ಮೂಲ ಹೆಸರು ಜಲಾಲುದ್ದೀನ್ ಮೊಹಮ್ಮದ್, ಈ ಜಹಾಂಗೀರನ ಮೂಲ ಹೆಸರು ಮೊಹಮ್ಮದ್ ಸಲೀಂ. ಈತನ ಬಿರುದು ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಬಾದ್ಶಾ ಗಾಜಿ ಅಂತಿರ್ತದೆ. ಈತನನ್ನು ಅಂದ್ರೆ ಜಹಾಂಗೀರನನ್ನು ಈತನ ತಂದೆ ಅಕ್ಬರನು ಪ್ರೀತಿಯಿಂದ ಶೇಖು ಬಾಬಾ ಅಂತ ಕರೆತಿದ್ದ. ಇನ್ನ ಜಹಾಂಗೀರನ ಬಾಲ್ಯದ ಶಿಕ್ಷಕ ಅಬ್ದುಲ್ ರಹೀಂ ಅಂತೇಳಿ. ಅಬ್ದುಲ್ ರಹೀಂ ಎಂಬ ವ್ಯಕ್ತಿಯು ಈತನ ಬಾಲ್ಯದ ಶಿಕ್ಷಕನಾಗಿದ್ದ, ಬಾಲ್ಯದ ಗುರು ಆಗಿದ್ದ. ಈತನಿಗೆ ಸರ್ವ ವಿದ್ಯಾಭ್ಯಾಸವನ್ನು ನೀಡಿದವನು ಅಬ್ದುಲ್ ರಹೀಂ ಎಂಬ ಶಿಕ್ಷಕ. ಈ ಜಹಾಂಗೀರನ ಮೊದಲ ಪ್ರೇಯಸಿ ಅನಾರ್ಕಲಿ. ಈತನ ಮೊದಲ ಪ್ರೇಯಸಿ ಅನಾರ್ಕಲಿ ಅಂತಿರುತ್ತಾಳೆ. ಈತನ ಮೊದಲ ಪ್ರೇಯಸಿ ಅನಾರ್ಕಲಿ. ಈ ಅನಾರ್ಕಲಿಯ ಸಮಾಧಿ ಲಾಹೋರ್ನಲ್ಲಿದೆ. ಲಾಹೋರ್ನಲ್ಲಿ ಜೀವಂತವಾಗಿ ಸಮಾಧಿ ಮಾಡಲಾಗಿತ್ತು. ಅಕ್ಬರನು ಇವಳನ್ನ ಹತ್ಯೆ ಮಾಡಿದ ಅಂತ ಹೇಳ್ತಾರೆ. ಹತ್ಯೆ ಮಾಡಿಸಿದ ಹತ್ಯೆ ಮಾಡಿಸಿದ ಅಂದ್ರೆ ಜೀವಂತವಾಗಿ ಸಮಾಧಿ ಮಾಡಿದ ಅಂತ ಹೇಳಿ ಹೇಳ್ತಿರ್ತಾರೆ. ಇವಳು ಈತನ ಮೊದಲ ಪ್ರೇಯಸಿ. ಇನ್ನ ಈತನ ಮೊದಲ ರಾಣಿ ಮಾನುಬಾಯಿ ಅಂತೇಳಿ. ಭಗವಾನ್ ದಾಸನ ಮಗಳು ಮಾನುಬಾಯಿ ಅಂತೇಳಿ. ಈ ಮಾನುಬಾಯಿ ಈತನ ಮೊದಲ ರಾಣಿಯಾಗಿರ್ತಾಳೆ. ಈ ಮಾನುಬಾಯಿಗೆ 3 ಜನ ಗಂಡು ಮಕ್ಕಳಿದ್ರು. ಅದ್ರಾಗ ಒಬ್ಬ ಖುಸ್ರು ಖಾನ್ ಅಂತ ಹೇಳಿದೆ ಈಗಾಗಲೇ. ಖುಸ್ರು ಖಾನ್, ಇನ್ನೊಬ್ಬ ಪರ್ವೇಜ್, ಇನ್ನೊಬ್ಬ ಶಾರ್ಯ ಅಂತ ಹೇಳಿ ನೆನಪಿರ್ಲಿ. ಒಬ್ಬ ಖುಸ್ರು ಖಾನ್, ಇನ್ನೊಬ್ಬ ಪರ್ವೇಜ್, ಇನ್ನೊಬ್ಬ ಶಾರ್ಯ ಅಂತ ಇರ್ತಾರೆ. ಆಮೇಲೆ ಇವನಿಗೆ ಇನ್ನೊಬ್ಬ ರಾಣಿ ಜಗತ್ ಗೋಸಾಯಿನ್ ಅಂತಿದ್ಳು. ಜಗತ್ ಗೋಸಾಯಿನ್. ಆ ಜಗತ್ ಗೋಸಾಯಿನ್ ಅಂತ ಏನು ರಾಣಿ ಇದ್ಳು, ಜಗತ್ ಗೋಸಾಯಿನ್ ಒಬ್ಬ ಮಗ ಇದ್ದ. ಆತನ ಹೆಸರು ಖುರ್ರಂ ಅಂತೇಳಿ. ಅಂದ್ರೆ ಇವನಿಗೆ 4 ಜನ ಗಂಡು ಮಕ್ಕಳು ಜಹಾಂಗೀರನಿಗೆ. ಈ ಮಾನುಬಾಯಿಯು ಸಹಿತ ಕೆಲ ವರ್ಷಗಳ ಕಾಲ ಈತನ ಜೊತೆಗಿದ್ದು ಅನಾರೋಗ್ಯದಿಂದ ನಿಧನ ಹೊಂದಿದಾಗ ಜಹಾಂಗೀರನು ಮಾನುಬಾಯಿಯನ್ನು ಸಹಿತ ಅನಾರ್ಕಲಿಯ ಸಮಾಧಿಯ ಪಕ್ಕದೊಳಗೆ ಸಮಾಧಿ ಮಾಡಿದ ಲಾಹೋರ್ನಲ್ಲಿ. ಇವರಿಬ್ಬರಿಗೂ ಕೂಡಿ ಒಂದೇ ಸಮಾಧಿಯನ್ನ ಕಟ್ಟಿಸಿ ಅದರ ಪಕ್ಕದೊಳಗ ತನಗೊಂದು ಸಮಾಧಿಯನ್ನ ಕಟ್ಸ್ಕೊಳ್ತಾನ. ಬದುಕಿರುವಾಗಲೇ ಲಾಹೋರ್ನಲ್ಲಿ ತಾವೊಂದು ಸಮಾಧಿಯನ್ನು ಕಟ್ಸ್ಕೊಂಡ. ತನ್ನ ಪ್ರಿಯತಮೆ ಮತ್ತು ತನ್ನ ರಾಣಿಯ ಸಮಾಧಿಯ ಮೇಲೆ ಈ ಜಹಾಂಗೀರನು ಬರೆಸ್ತಾನಂತೆ. ಏನಂತ ಬರೆಸ್ತಾನೆ? ಹೇ ಪ್ರಿಯತಮೆಯೇ, ನೀನು ನನ್ನನ್ನು ನೋಡಲು ಇನ್ನೊಂದು ಜನ್ಮ ಹುಟ್ಟಿ ಬರುವುದಾದರೆ ನಾನು ಅಲ್ಲಿಯವರೆಗೆ ಭಗವಂತನ ಪ್ರಾರ್ಥನೆಯಲ್ಲಿಯೇ ಕಾಲ ಕಳೆಯುತ್ತೇನೆ ಅಂತ ಬರೆಸ್ತಾನೆ. ಏನಂತ ಬರೆಸ್ತಾನೆ? ಹೇ ಪ್ರಿಯತಮೆಯೇ, ನೀನು ನಿನ್ನ ಸುಂದರ ಮುಖವನ್ನು ತೋರಿಸಲು ಇನ್ನೊಮ್ಮೆ ಹುಟ್ಟಿ ಬರುವುದಾದರೆ ನಾನು ಅಲ್ಲಿಯವರೆಗೆ ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತೇನೆ, ನಾನು ಅಲ್ಲಿಯವರೆಗೆ ಕಾಯುತ್ತೇನೆ ಅಂತೇಳಿ ಸಮಾಧಿ ಮೇಲೆ ಬರೆಸಿದ. ನನಗೂ ಇನ್ನೂ ಡೌಟ್ ಅದ, ಏನು ಅನಾರ್ಕಲಿ ಸಲುವಾಗಿ ಬರೆಸಿದ್ನೋ ಏನು ಮಾನುಬಾಯಿ ಸಲುವಾಗಿ ಬರೆಸಿದ್ನೋ ಗೊತ್ತಿಲ್ಲ. ಒಟ್ಟು ಅವನು ಆ ಸಮಾಧಿ ಮೇಲೆ ಆ ರೀತಿ ಬರೆಸ್ತಾನೆ. ಬದುಕಿರುವಾಗಲೇ ಸಮಾಧಿಯನ್ನು ಕಟ್ಕೊಂಡ ತನಗೂ ಸಹಿತ ತಮ್ಮ ರಾಣಿ ಮತ್ತು ತನ್ನ ಪ್ರಿಯತಮೆ ಪಕ್ಕದೊಳಗೆ ಇರಲಿ ಅಂತೇಳಿ. ನಾನು ಯಾಕೆ ಮೊದಲ ಪ್ರೇಯಸಿ ಅಂತ ಹೇಳಿದೆ, ಮೊದಲ ರಾಣಿ ಅಂತ ಹೇಳಿದೆ ಅಂದ್ರೆ ಈತನ ರಾಣಿಯರ ಸಂಖ್ಯೆ 20. ಈತನಿಗೆ 20 ಜನ ರಾಣಿಯರಿದ್ದರು. ಈತನಿಗಿರುವ ರಾಣಿಯರ ಸಂಖ್ಯೆ 20. ಈತನಿಗೆ 20 ಜನ ರಾಣಿಯರಿದ್ದರು. 800 ಜನ ಈತನಿಗೆ ಪ್ರೇಯಸಿಯರಿದ್ದರು. 20 ಜನ ರಾಣಿಯರು, 800 ಜನ ಪ್ರೇಯಸಿಯರು. ಈತನ ಅರಮನೆಯಲ್ಲಿ ಕೆಲಸಕ್ಕಿರ್ತಕ್ಕಂಥವರು, ದಾಸಿಯರು, ಕಸ ಗುಡಿಸೋರು, ಬಟ್ಟೆ ತೊಳೆಯವರು, ಮುಸುರಿ ತಿಕ್ಕವರು ಎಲ್ಲರೂ ಸಹಿತ ಈತನ ಪ್ರೇಯಸಿಯರು. ಅಂತ ಒಬ್ಬ ವಿಲಾಸಿ ಪ್ರಿಯ ರಾಜನಾಗಿದ್ದ ಈ ಜಹಾಂಗೀರ. ಅದಕ್ಕೆ ಹೇಳಿದೆ ಈತನ ಮೊದಲ ಪ್ರೇಯಸಿ ಅನಾರ್ಕಲಿ, ಈತನ ಮೊದಲ ರಾಣಿ ಮಾನುಬಾಯಿ ಅಂತೇಳಿ. ಈತ ಇದೆಲ್ಲ ನೋಡ್ರಿ, ಇದ್ರೊಳಗೆ ಕಾಲ ಕಳೆದೋದೇ ಇದು. ಇವನು ಟ್ಯಾಲೆಂಟ್ ಇದ್ದ, ಓಕೆ, ಬಟ್ ಇದ್ರೊಳಗೆ ಹೆಚ್ಚು ಕಾಲ ಕಳೆದಿದ್ದ. 1605 ಏನು ರಾಜ ಆದ, ನಾ ಹೇಳಿದೆ ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಬಾದ್ಶಾಹ ಗಾಜಿ. ನೆನಪಿರ್ಲಿ, ನೂರುದ್ದೀನ್
ಮೊಹಮ್ಮದ್ ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್, ನೂರುದ್ದೀನ್ ಮೊಹಮ್ಮದ್ ಜಹಾಂಗೀರ್ ಬಾದ್ಶಾಹ ಗಾಜಿ ಎಂಬ ಹೆಸರಿನೊಂದಿಗೆ ಈತನ ಬಿರುದಿನೊಂದಿಗೆ ಈತನು ಆಡಳಿತಕ್ಕೆ ಬರುತ್ತಾನೆ. ಯಾವಾಗ ಈತನು ಆಡಳಿತಕ್ಕೆ ಬಂದಾಗ ಈತನ ಹಿರಿಯ ಮಗನಾಗಿರುವ ಖುಸ್ರು ಖಾನ್ ಇವನ ವಿರುದ್ಧ ದಂಗೆ ಹೇಳ್ತಾನೆ. ಕ್ರಿಸ್ತ ಶಕ 1606ರಲ್ಲಿ ಕ್ರಿಸ್ತ ಶಕ 1606ರಲ್ಲಿ ಈತನ ಮಗನಾಗಿರುವ ಖುಸ್ರು ಖಾನ್ ದಂಗೆ ಎದ್ದ. ಯಾಕೆ ಅಂತಂದ್ರೆ ಅಕ್ಬರನು ಈ ಖುಸ್ರು ಖಾನ್ನನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ದ. ಆದ್ರೆ ಇವನನ್ನ ಹಿಂದಿಕ್ಕಿ ಇವನು ರಾಜನಾಗಿದ್ದ ಅನ್ನೋ ಕಾರಣಕ್ಕೆ ಖುಸ್ರು ಖಾನ್ ದಂಗೆ ಎದ್ದ. ಖುಸ್ರು ಖಾನ್ ದಂಗೆ ಎದ್ದಾಗ ಎಷ್ಟೋ ಸಾರಿ ಇವನನ್ನು ಸಮಾಧಾನಿಸಬೇಕಂತ ಪ್ರಯತ್ನ ಮಾಡಿದ. ಜಹಾಂಗೀರ್ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಅವನು ಸಮಾಧಾನ ಆಗಲಿಲ್ಲ. ಅದಕ್ಕಾಗಿ ತನ್ನ ಸೈನಿಕರಿಗೆ ತನ್ನ ಸೇನಾಪತಿಗಳಿಗೆ ಆಜ್ಞೆ ಮಾಡ್ತಾನಂತೆ, ಸಾಧ್ಯವಾದರೆ ಇವನನ್ನು ಹಿಡಿದುಕೊಂಡು ಬರಬೇಕು ಜೀವಂತವಾಗಿ, ಸಾಧ್ಯವಾಗದೆ ಹೋದ್ರೆ ಅವನನ್ನು ಕೊಂದು ಅಲ್ಲಿಯೇ ದಫನ ಮಾಡಿ ಬರ್ರಿ ಅಂತ ಹೇಳ್ತಾನೆ. ಅಂದ್ರೆ ತನ್ನ ಮಗ ಅನ್ನೋ ಕರುಣೆ ಇಲ್ಲದೆ ಅಂತ ಹೇಳ್ತಾನೆ, ಸಾಧ್ಯವಾದರೆ ಹಿಡ್ಕೊಂಡು ಬರ್ರಿ, ಒಂದು ವೇಳೆ ಹಿಡಿದುಕೊಂಡು ಬರಲು ಸಾಧ್ಯವಾಗದಿದ್ದರೆ ಅವನನ್ನು ಕೊಂದು ಅಲ್ಲಿಯೇ ದಫನ ಮಾಡಿ ಬರ್ರಿ ಅಂತ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ. ಈ ಖುಸ್ರು ಖಾನನು ದಂಗೆ ಏಳೋದಕ್ಕೆ ಇವನಿಗೆ ಸಹಾಯ ಮಾಡಿದವನು ಸಿಖ್ಖರ 5ನೇ ಗುರುವಾಗಿರುವ ಅರ್ಜುನ ದೇವ. ಸಿಖ್ಖರ 5ನೇ ಗುರು ಅರ್ಜುನ ದೇವ ಖುಸ್ರು ಖಾನ್ನಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡಿದ್ದ, ಅಷ್ಟೇ ಅಲ್ಲದೆ ಸೈನಿಕ ಸಹಾಯವನ್ನು ಸಹಿತ ಜನರನ್ನ ಸಹಿತ ಅವನಿಗೆ ಬೆಂಬಲ ಕೊಟ್ಟಿದ್ದ. ಯಾವಾಗ ಈ ಜಹಾಂಗೀರ್ನಿಗೆ ಗೊತ್ತಾಯ್ತೋ ಸಿಖ್ಖರ 5ನೇ ಗುರು ಅರ್ಜುನ ದೇವನು ಇವನಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತೇಳಿ, ಆಗ ಮೊದಲು ಅರ್ಜುನ ದೇವನನ್ನ ಬಂಧಿಸ್ತಾನೆ ಜಹಾಂಗೀರ್. ಬಂಧಿಸಿ ಇವನ ಕಣ್ಣು ಕೇಳಿಸಿ ಇವನನ್ನ ಕೊಂದು ಹಾಕಿದ ಮೊದಲು. ನಂತರ ಈ ಖುಸ್ರು ಖಾನ್ನ ಕಣ್ಣು ಕೇಳಿಸ್ತಾನೆ, ಚಿತ್ರಹಿಂಸೆ ಕೊಟ್ಟು ಅವನನ್ನ ಕೊಂದು ಹಾಕ್ತಾನೆ. ಇಲ್ಲೊಂದು ಪ್ರಶ್ನೆ ಕೇಳ್ತಿರ್ತಾರೆ, ಸಿಖ್ಖರಲ್ಲಿಯೇ ಮೊದಲ ಹುತಾತ್ಮ ವ್ಯಕ್ತಿ ಯಾರು ಅಂತೇಳಿ. ಸಿಖ್ಖರಲ್ಲಿಯೇ ಮೊದಲ ಹುತಾತ್ಮ ವ್ಯಕ್ತಿ ಅರ್ಜುನ ದೇವ. ಇನ್ನು ಅರ್ಜುನ ದೇವನು ಯಾರಿಂದ ಹತ್ಯೆ ಆದ ಅಂತ ಕೇಳಿದ್ರೆ ಜಹಾಂಗೀರನಿಂದ ಹತ್ಯೆ ಆಗ್ತಾನೆ. ಇನ್ನು ಉಲ್ಟಾ ಪ್ರಶ್ನೆ ಕೇಳ್ತಿರ್ತಾರೆ. ಏನ್ ಪ್ರಶ್ನೆ ಕೇಳ್ತಿರ್ತಾರ? ಜಹಾಂಗೀರನು ಸಿಖ್ಖರ ಯಾವ ಗುರುವನ್ನ ಹತ್ಯೆ ಮಾಡಿದ ಅಥವಾ ಎಷ್ಟನೇ ಗುರುವನ್ನ ಹತ್ಯೆ ಮಾಡಿದ ಅಂತ ಕೇಳಿದ್ರ 5ನೇ ಗುರುವಾಗಿರೋ ಅರ್ಜುನ ದೇವನನ್ನ ಕಣ್ಣು ಕೀಳಿಸಿ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡ್ತಾನೆ ಜಹಾಂಗೀರನು. ಯಾಕೆ ಅಂತ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಈ ಖುಸ್ರು ಖಾನ್ನಿಗೆ ಆತ ಬೆಂಬಲ ಕೊಟ್ಟದ್ದಕ್ಕಾಗಿ. ಇನ್ನ ಈ ಜಹಾಂಗೀರನು ಯಮುನಾ ನದಿಯ ದಡದಲ್ಲಿ ಆಗ್ರಾದಲ್ಲಿ ಈತನಿಗೆ ಪಟ್ಟಾಭಿಷೇಕವಾದ ಸ್ಥಳ ಆಗ್ರಾ, ನೆನಪಿರಬೇಕು. ಕ್ರಿಸ್ತ ಶಕ 1605 ಇವನು ಪಟ್ಟಾಭಿಷೇಕ ಆಯಿತು ಆಗ್ರಾದಲ್ಲಿ. ಆ ಆಗ್ರಾದಲ್ಲಿ ಪಟ್ಟಾಭಿಷೇಕವಾದ ನಂತರ ಈ ಖುಸ್ರು ಖಾನ್ನ ದಂಗೆಯನ್ನ ಹತ್ತಿಕ್ಕಿದ ನಂತರ ಯಮುನಾ ನದಿಯ ದಡದಲ್ಲಿ ಈತನು ಒಂದು ನ್ಯಾಯದ ಗಂಟೆಯನ್ನ ನಿರ್ಮಾಣ ಮಾಡ್ತಾನೆ. ಆಗ್ರಾದಲ್ಲಿ ಯಮುನಾ ನದಿಯ ದಡದಲ್ಲಿ ಈತನು ಒಂದು ನ್ಯಾಯದ ಗಂಟೆಯನ್ನ ನಿರ್ಮಿಸಿದ. ಆಗ್ರಾದಲ್ಲಿ ಒಂದು ನ್ಯಾಯದ ಗಂಟೆ ನಿರ್ಮಾಣ ಮಾಡ್ತಾನೆ, ನ್ಯಾಯದ ಸರಪಳಿಯನ್ನ ನಿರ್ಮಾಣ ಮಾಡ್ತಾನೆ. ಏನಿದು ನ್ಯಾಯದ ಗಂಟೆ? ತನ್ನ ರಾಜ್ಯದೊಳಗೆ ಯಾರಿಗಾದರೂ ಅನ್ಯಾಯ ಆದ್ರೆ ಸರಪಳಿಯನ್ನ ಜಗ್ಗುವುದರ ಮೂಲಕ ಗಂಟೆಯನ್ನ ಬಾರಿಸಿದರೆ ಈತನು ಬಂದು ಅವರಿಗೆ ನ್ಯಾಯವನ್ನ ಕಲ್ಪಿಸ್ತಿದ್ದಂತೆ. ತನ್ನ ತಂದೆ ಅಕ್ಬರನು ಯಾವ ರೀತಿಯಾಗಿ ನ್ಯಾಯಶೀಲ ಘನವಂತ ರಾಜನಾಗಿದ್ದನೋ ಆ ಒಂದು ಸಂಪ್ರದಾಯವನ್ನ, ಆ ಸಂಸ್ಕೃತಿಯನ್ನ, ಆ ಆಡಳಿತ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈತ ಈ ನ್ಯಾಯದ ಗಂಟೆ ಮತ್ತು ನ್ಯಾಯದ ಸರಪಳಿಯನ್ನ ನಿರ್ಮಾಣ ಮಾಡ್ತಾನೆ. ಅಕ್ಬರನ ಕಾಲದೊಳಗ ಗೋಹತ್ಯೆಯನ್ನು ನಿಷೇಧ ಮಾಡಲಾಗಿತ್ತು, ಮೂರ್ತಿ ಪೂಜೆಯನ್ನು ನಿಷೇಧ ಮಾಡಲಾಗಿತ್ತು. ಅದಕ್ಕೆ ಕೆಲವು ಜನ ಕಟ್ಟರ್ ಮುಸ್ಲಿಂವಾದಿಗಳು ಮತ್ತು ಕಟ್ಟರ್ ಹಿಂದೂವಾದಿಗಳು ಅಕ್ಬರ್ನಿಗೆ ಎದುರಾಗಿದ್ರು. ಯಾವಾಗ ಈತ ಆಡಳಿತಕ್ಕೆ ಬಂದ ತಕ್ಷಣನೇ ಘೋಷಣೆ ಮಾಡ್ತಾನಂತೆ, ಏನಂತೇಳಿ, ನಾನು ಯಾವುದೇ ಕಾರಣಕ್ಕೂ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ನಾನು ಹಸ್ತಕ್ಷೇಪ ಮಾಡೋದಿಲ್ಲ, ಧಾರ್ಮಿಕವಾಗಿ ನೀವು ಸ್ವತಂತ್ರರು ಅಂತ ಘೋಷಣೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಈತ ಮುಸ್ಲಿಂ ಸಮುದಾಯದವರಿಗೆ ಒಂದು ಭರವಸೆ ಕೊಡ್ತಾನಂತ, ನಿಮ್ಮ ಧರ್ಮದೊಳಗಂತೂ ನಾನು ಯಾವುದೇ ಕಾರಣಕ್ಕೆ ಹಸ್ತಕ್ಷೇಪ ಮಾಡಲ್ಲ, ನಿಮ್ಮ ಧರ್ಮ ಪ್ರಚಾರಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಜಹಾಂಗೀರನನ್ನ ಇಸ್ಲಾಂ ಮತದ ರಾಜ ಅಂತ ಕರೆದ್ರು. ಇವನನ್ನ ಇಸ್ಲಾಂ ಮತದ ರಾಜ ಅಂತ ಕರೆದ್ರು. ಈ ಜಗತ್ತಿನ ಇತಿಹಾಸದೊಳಗ ಮುಸ್ಲಿಂ ಸಮುದಾಯದ ರಾಜರಲ್ಲಿ ಶೇರ್ ಶಾ ಸೂರಿ ಅಂತ ಏನದಾನೋ, ಆ ಶೇರ್ ಶಾ ಸೂರಿಯು ಸರ್ವಧರ್ಮ ಸಮನ್ವಯ ಆಡಳಿತ ನಡೆಸಿದ ಮೊಟ್ಟ ಮೊದಲ ರಾಜ. ಶೇರ್ ಶಾ ಸೂರಿ ಸರ್ವಧರ್ಮ ಸಮನ್ವಯ ಆಡಳಿತ ನಡೆಸಿದ ಜಗತ್ತಿನ ಮೊಟ್ಟ ಮೊದಲ ರಾಜ. ಆ ಶೇರ್ ಶಾ ಸೂರಿ ಯಾವ ರೀತಿಯಾಗಿ ಸರ್ವಧರ್ಮ ಸಮನ್ವಯ ಆಡಳಿತ ನಡೆಸಿದ್ನೋ ಅದನ್ನೇ ಮಾದರಿಯಾಗಿಟ್ಟುಕೊಂಡು ಆಡಳಿತ ನಡೆಸಿದವನು ಅಕ್ಬರ್. ಆದ್ದರಿಂದ ನಾವು ಶೇರ್ ಶಾ ಸೂರಿಯನ್ನು ಅಕ್ಬರನ ಆಡಳಿತದ ಮುನ್ಸೂಚಕ ಅಂತ ಕರಿತೀವಿ. ಆದರೆ ಇವ
ಆ ಸಂಪ್ರದಾಯವನ್ನು ಮುಂದುವರಿಸಲಿಲ್ಲ. ಅದಕ್ಕೆ ಇಸ್ಲಾಂ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟ ಅನ್ನೋ ಕಾರಣಕ್ಕೆ ಇವನನ್ನ ಇಸ್ಲಾಂ ಮತದ ರಾಜ ಅಥವಾ ಇಸ್ಲಾಂ ಮತದ ಸುಲ್ತಾನ ಎಂದು ಕರೆಯಬೇಕಾಯಿತು. ಇಸ್ಲಾಂ ಮತದ ಸುಲ್ತಾನ ಎಂದು ಈತನನ್ನ ಕರೆಯಬೇಕಾಗ್ತದ. ಯಾರನ್ನ? ಜಹಾಂಗೀರನನ್ನ. ಯಾಕೆ ಅಂತ ಗೊತ್ತಾಗಿದೆ ನಿಮಗೆ. ಇನ್ನ ಈ ಜಹಾಂಗೀರನು ಆಡಳಿತ ಮಾಡುವ ಸಮಯದಲ್ಲಿ ಕ್ರಿಸ್ತ ಶಕ 1609ರಲ್ಲಿ ವಿಲಿಯಂ ಹಾಕಿನ್ಸ್, ನೆನಪಿರಲಿ, ವಿಲಿಯಂ ಹಾಕಿನ್ಸ್ ಎಂಬ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯು ಈತನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಕ್ರಿಸ್ತ ಶಕ 1609ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ವಿಲಿಯಂ ಹಾಕಿನ್ಸನು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಭಾರತಕ್ಕೆ ಭೇಟಿ ಕೊಟ್ಟ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಪ್ರತಿನಿಧಿ ವಿಲಿಯಂ ಹಾಕಿನ್ಸ್. ಈತನು ಭಾರತದಲ್ಲಿ ವ್ಯಾಪಾರಕ್ಕೆ ಅನುಮತಿಯನ್ನ ಪಡಿಬೇಕಂತ ಬಂದಿದ್ದ. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಕ್ಕೆ ಈ ಜಹಾಂಗೀರನು ಅನುಮತಿಯನ್ನ ಕೊಡ್ಲಿಲ್ಲ. ಒಂದು, ಈತ ವಿಲಾಸಿ ಪ್ರಿಯನಾಗಿದ್ದ, ಆರಾಮಾಗಿದ್ದ, ಯಾವುದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ತಿರ್ಲಿಲ್ಲ. ಎರಡನೇದ್ದು, ಇವನು ಈ ವಿಲಿಯಂ ಹಾಕಿನ್ಸ್ ಆಸ್ಥಾನಕ್ಕೆ ಭೇಟಿ ಕೊಡುವ ಮೊದಲು ಪೋರ್ಚುಗೀಸರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕೊಟ್ಟಿದ್ದ. ಅದಕ್ಕೆ ಆತ ಇವರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕೊಡಲಿಲ್ಲ. ಇದಾದ ನಂತರ ಕ್ರಿಸ್ತ ಶಕ 1612-13 ಅವಧಿಯಲ್ಲಿ, ಕ್ರಿಸ್ತ ಶಕ 1200 ಇದರಲ್ಲಿ ಆಮೇಲೆ ನೋಡೋಣ. ಕ್ರಿಸ್ತ ಶಕ 1611ರಲ್ಲಿ ನಿಮಗೆಲ್ಲ ಗೊತ್ತಿದೆ, ದೆಹಲಿ ಒಳಗೊಂದು ನವರೋಜ್ ಉತ್ಸವ ಅಂತ ನಡೀತಿತ್ತು. ಗಿಯಾಸುದ್ದೀನ್ ಬಲ್ಬನ್ ಆರಂಭಿಸಿದ್ದ ಅಂತೇಳಿ. ಗಿಯಾಸುದ್ದೀನ್ ಬಲ್ಬನನು ನವರೋಜ್ ಉತ್ಸವ ಆರಂಭಿಸಿದ್ದ. ಇದು ಪರ್ಷಿಯಾ ದೇಶದ ಮಾದರಿಯಲ್ಲಿ ನಡೀತಕ್ಕಂಥ ಒಂದು ಉತ್ಸವ, ಇದು ನವರೋಜ್ ಉತ್ಸವ ಅಂತೇಳಿ. ಯಾಕೆ ಬಲ್ಬನನು ದೆಹಲಿ ಒಳಗ ನವರೋಜ್ ಉತ್ಸವ ಆರಂಭಿಸಿದ ಅಂದ್ರೆ, ತನ್ನ ಅರಮನೆಯಲ್ಲಿರುವ ಸಂಪತ್ತನ್ನ ಪ್ರದರ್ಶನ ಮಾಡುವ ಸಲುವಾಗಿ, ತನ್ನ ಸೈನ್ಯದ ಬಲವನ್ನ ಪ್ರದರ್ಶನ ಮಾಡುವ ಸಲುವಾಗಿ ನವರೋಜ್ ಉತ್ಸವ ಆಚರಿಸಿದ್ದ. ಬೇರೆ ಬೇರೆ ರಾಜ್ಯದ ಜನರು ಬಂದು ಉತ್ಸವದಾಗ ಪಾಲ್ಗೊಳ್ಳುತ್ತಿದ್ರು. ಅಲ್ಲಿ ತನ್ನ ಸಂಪತ್ತಿನ ಪ್ರದರ್ಶನ ಮಾಡ್ತಿದ್ದ, ತನ್ನ ಸೈನ್ಯದ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡ್ತಿದ್ದ. ಅದು ಗಿಯಾಸುದ್ದೀನ್ ಬಲ್ಬನ್ನ ಕಾಲದಲ್ಲಿ ಆರಂಭವಾಗಿರತಕ್ಕಂಥ ನವರೋಜ್ ಉತ್ಸವ ಅಂತಕ್ಕಂಥ ಒಂದು ಪದ್ಧತಿಯು ಆ ಸುಲ್ತಾನರ ಆಡಳಿತ ಅಂತ್ಯ ಆಗಿ ಬಾಬರ್, ಹುಮಾಯೂನ್, ಶೇರ್ ಶಾ, ಅಕ್ಬರ್, ಜಹಾಂಗೀರ್ನೆಲ್ಲರ ಕಾಲದಾಗ ಮುಂದುವರೆದದೆ. ಇದು 1611ರಲ್ಲಿ ಈ ನವರೋಜ್ ಉತ್ಸವಕ್ಕೆ ಹೋಗಿದ್ದ ಜಹಾಂಗೀರ್. ಈ ನವರೋಜ್ ಉತ್ಸವಕ್ಕೆ ಹೋದಂತಹ ಸಮಯದಲ್ಲಿ ಆ ನವರೋಜ್ ಉತ್ಸವದಲ್ಲೊಬ್ಳು ವಿಧವೆ ಹೆಣ್ಮಗಳು ಭಾಗವಹಿಸಿರುತ್ತಾಳೆ, ಮೆಹರುನಿಸಾ ಅಂತೇಳಿ. ವಿಧವೆ ಹೆಣ್ಮಗಳು ಮೆಹರುನಿಸಾ. ಇನ್ನೊಂದ್ ಕಡೆ ಹೇಳ್ತಾರೆ, ಆ ಮೆಹರುನಿಸಾಳ ಗಂಡ ಇದ್ದ, ಅವನನ್ನು ಇವನೇ ಹತ್ಯೆ ಮಾಡದ ಅಂತೇಳಿ. ಆದ್ರೆ ಬಹುತೇಕರು ಹೇಳಿದ್ದು ಅವಳು ವಿಧವೆ ಅಂತೇಳಿ, ಮೆಹರುನಿಸಾ ಅಂತ ಇರ್ತಾಳೆ. ಇವಳ ಗಂಡ ಶೇರ್ ಅಫ್ಘನ್ ಕುಲಿ ಬೇಗ್ ಅಂತೇಳಿ, ಶೇರ್ ಅಫ್ಘನ್ ಕುಲಿ ಬೇಗ್ ಅಂತ ವ್ಯಕ್ತಿ ಇದ್ದ. ಈ ವಿಧವೆ ಹೆಣ್ಮಗಳು ಮೆಹರುನಿಸಾ ಅಂತ ಏನಿದ್ದಳು, ಈ ಮೆಹರುನಿಸಾಳನ್ನ ನವರೋಜ್ ಉತ್ಸವದಲ್ಲಿ ಕಂಡು ಅವಳನ್ನ ಕರ್ಕೊಂಡು ಬಂದು ಅವಳನ್ನ ಮದುವೆಯಾಗಿ ಇವಳಿಗೆ ಒಂದು ಬಿರುದನ್ನ ಕೊಡ್ತಾನೆ, ನೂರ್ ಜಹಾನ್ ಅಂತೇಳಿ. ಇವಳಿಗೆ ಏನಂತ ಬಿರುದು ಕೊಟ್ಟ, ಹೆಸರು ಕೊಟ್ಟ ನೂರ್ ಜಹಾನ್ ಅಂತೇಳಿ. ನೂರ್ ಜಹಾನ್ ಎಂದರೆ ವಿಶ್ವದ ಬೆಳಕು ಅಂತ ಅರ್ಥ. ಇವಳಿಗೆ ವಿಶ್ವದ ಬೆಳಕು ಅಂತ ಹೆಸರು ಕೊಡುತ್ತಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ಹೆಸರು ಕೂಡ ಇತ್ತು ಅವಳಿಗೆ, ನೂರ್ ಮಹಲ್ ಅಂತೇಳಿ. ನೂರ್ ಜಹಾನ್ ಅಂದರೆ ವಿಶ್ವದ ಬೆಳಕು, ನೂರ್ ಮಹಲ್ ಎಂದರೆ ಅರಮನೆಯ ಬೆಳಕು ಅಂತ ಹೆಸರು ಕೊಡುತ್ತಾನೆ. ನೂರ್ ಜಹಾನ್ ಎಂದರೆ ವಿಶ್ವದ ಬೆಳಕು, ನೂರ್ ಮಹಲ್ ಎಂದರೆ ಅರಮನೆಯ ಬೆಳಕು ಅಂತೇಳಿ ಅವಳಿಗೆ ಅಂದ್ರೆ ಮೆಹರುನಿಸಾ ಹೆಸರು ಬರ್ತದ. ಇವನು ಇನ್ನೊಬ್ಳು ರಾಣಿ ಮೆಹರುನಿಸಾ ಅಂತೇಳಿ. 1611ರಲ್ಲಿ ಮೆಹರುನಿಸಾಳನ್ನ ಮದುವೆಯಾದಂತ ಜಹಾಂಗೀರನು ಇವಳನ್ನ ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡ. ಇವಳನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಕ್ರಿಸ್ತ ಶಕ 1613ರಲ್ಲಿ ಒಂದು ಬಿರುದು ಕೊಡ್ತಾನೆ, ಬಾದ್ಶಹಾ ಬೇಗಂ ಅಂತ ಒಂದು ಬಿರುದನ್ನು ಕೊಟ್ಟ. ಕ್ರಿಸ್ತ ಶಕ 1613 ಒಳಗ ಅವಳಿಗೊಂದು ಬಿರುದು ಬಂತು, ಬಾದ್ಶಾ ಬೇಗಂ ಅಂತೇಳಿ. ಮೊಘಲ ಸಾಮ್ರಾಜ್ಯದೊಳಗ ಬಾದ್ಶಹಾ ಬೇಗಂ ಅಂತ ಬಿರುದು ಪಡೆದಿರತಕ್ಕಂತ ಮೊದಲ ಮಹಿಳೆ ಈ ಮೆಹರುನಿಸಾ ಅಥವಾ ನೂರ್ ಜಹಾನ್ ಅಂತೇಳಿ. ಹಂಗಂದ್ರೆ ಏನು? ಕ್ರಿಸ್ತ ಶಕ 1613 ತನ್ನ ಆಡಳಿತದ ಸರ್ವ ಉಸ್ತುವಾರಿಯನ್ನು ಎಲ್ಲವನ್ನ ಅವಳಿಗೆ ವಹಿಸಿಕೊಡ್ತಾನೆ. ಇವ ಆರಾಮಾಗಿ ಎದ್ದು ಬಿಡ್ತಾನೆ. ಎಲ್ಲ ಆಡಳಿತ ಮಾಡೋದಕ್ಕೆ ಆರಂಭಿಸಿದಳು. ತನ್ನ ಆತ್ಮಕಥನವಾಗಿರುವ ಒಂದೇನು ಜಹಾಂಗೀರ್ ನಾಮ, ತಜಕ್ಕಿ ಜಹಾಂಗೀರಿ ಅಂತ ಒಂದು ಕೃತಿ ಬರ್ತದೆ, ಅಥವಾ ಜಹಾಂಗೀರ್ ನಾಮ ಅಂತ ಕರಿತೀವಿ.
ಆ ಜಹಾಂಗೀರ್ ನಾಮಕೃತಿ ಒಳಗ ಜಹಾಂಗೀರ್ನು ಹೇಳ್ತಾನೆ, ಒಂದು ಬಟ್ಟಲು ಹೆಂಡ ಹಾಗೂ ಒಂದು ತುಂಡು ಮಾಂಸ ನನಗೆ ಸಿಕ್ಬಿಟ್ರೆ ಆಡಳಿತ ಎಲ್ಲವನ್ನ ಯಾರಿಗ್ ಬೇಕಾದ್ರೂ ಬಿಟ್ಕೊಡ್ತೀನಿ ಅಂತೇಳಿ. ಮುಂದುವರೆದು ಹೇಳ್ತಾನೆ, ಒಂದು ಬಟ್ಟಲು ಹೆಂಡ ಹಾಗೂ ಒಂದು ತುಂಡು ಮಾಂಸಕ್ಕಾಗಿ ನನ್ನ ಇಡೀ ರಾಜ್ಯವನ್ನ ಈ ನೂರ್ ಜಹಾನ್ಗೆ ಒತ್ತೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಕ್ರಿಸ್ತಶಕ 1613 ಇವ್ರ ಆಡಳಿತ ಆರಂಭ ಆಯಿತೋ ನೂರ್ ಜಹಾನ್ಗಳದ್ದು ಅಥವಾ ಮೆಹರುನಿಸಾಳದ್ದು. ಈ ಮೆಹರುನಿಸಾ ಅಥವಾ ನೂರ್ ಜಹಾನ್ಗಳ ನೇತೃತ್ವದ ಸರ್ಕಾರವನ್ನ ಜುನತಾ ಸರ್ಕಾರ ಅಂತ ಕರೀತಾರೆ. ನೆನಪಿರಬೇಕು, ಜುನತಾ ಸರ್ಕಾರ. ನಿನ್ನೆ ಕ್ಲಾಸ್ನಾಗ ಹೇಳಿದ್ದೆ, ಅಕ್ಬರನ ಕಾಲದಲ್ಲಿ ಆತನ ಮಲತಾಯಿ ಮಹಲ್ ಅನಗ ನೇತೃತ್ವದ ಸರ್ಕಾರ ಏನಿತ್ತೋ ಅದನ್ನ ಪೇಟಿಕೋಟಾ ಸರ್ಕಾರ ಅಂತ ಕರೆದಿದ್ವಿ. ಇಲ್ಲಿ ಜಹಾಂಗೀರನ ಕಾಲದಲ್ಲಿ ಆತನ ಪಟ್ಟದ ರಾಣಿಯಾಗಿರುವ ನೂರ್ ಜಹಾನ್ಗಳ ನೇತೃತ್ವದ ಸರ್ಕಾರವನ್ನ ಜುನತಾ ಸರ್ಕಾರ ಅಂತ ನಾವು ಕರಿತೇವೆ. ಜುನತಾ ಸರ್ಕಾರ, ಅದನ್ನ ಇಂಗ್ಲಿಷ್ ಬುಕ್ನ್ಯಾಗ ಕೆಲವು ಕಡೆಗೆ ಜುಂಟಾ ಸರ್ಕಾರ ಅಂತ ಕೂಡ ಬರೆದಿದ್ದಾರೆ. ಅದು ಜುನತಾ ಸರ್ಕಾರ ಅಂತ ಅದನ್ನ ಕರಿತಿರ್ತೀವಿ ನಾವು. ಈ ನೂರ್ ಜಹಾನ್ ಇದ್ರ ಸರ್ಕಾರ. ಈ ನೂರ್ ಜಹಾನ್ಗಳು ಆಡಳಿತ ಮಾಡುವ ಅವಧಿಯಲ್ಲಿ ಕ್ರಿಸ್ತ ಶಕ 1612 ಬಂದಿದ್ದವನು 13 ಇವರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಒಬ್ಬ ಬ್ರಿಟಿಷರ ಅಧಿಕಾರಿ ಕ್ಯಾಪ್ಟನ್ ಬೆಸ್ಟ್ ಅಂತೇಳಿ. ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಬ್ರಿಟಿಷರ ಅಧಿಕಾರಿ ಒಬ್ಬ ಕ್ಯಾಪ್ಟನ್ ಬೆಸ್ಟ್. ಮೊದಲಿಗೆ ಭೇಟಿ ಕೊಟ್ಟವನು ಸರ್ ವಿಲಿಯಂ ಹಾಕಿನ್ಸ್ ಅಂತೇಳಿ. ಆತನು ವ್ಯಾಪಾರಕ್ಕೆ ಅನುಮತಿಯನ್ನ ಪಡೆಯಲಾರದೆ ಮರಳಿ ಹೋಗಿದ್ದ. ಆದರೆ ಈಗ ಬಂದಂತ ಎರಡನೇ ಅಧಿಕಾರಿ ಕ್ಯಾಪ್ಟನ್ ಬೆಸ್ಟ್. ಈ ಕ್ಯಾಪ್ಟನ್ ಬೆಸ್ಟ್ ಎಂಬ ಅಧಿಕಾರಿಯು ಈ ಜಹಾಂಗೀರನ ರಾಣಿ ನೂರ್ ಜಹಾನ್ಗಳಿಗೆ ಭೇಟಿಯಾಗಿ ಅವಳಿಂದ ವ್ಯಾಪಾರಕ್ಕೆ ಅನುಮತಿಯನ್ನ ಪಡೆದುಕೊಂಡ. ಆಗ ಬ್ರಿಟಿಷರು ಗುಜರಾತಿನ ಸೂರತ್ನಲ್ಲೊಂದು ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರು. ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್. ಭಾರತದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ಕೇಂದ್ರ ಸ್ಥಾಪನೆಗೆ ಅಥವಾ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿದವನು ಜಹಾಂಗೀರ್ ಅಂತ ಹೇಳಬೇಕು, ನೂರ್ ಜಹಾನ್ ಅಂತ ಹೇಳಬಾರ್ದು. ಯಾಕಂದ್ರೆ ಆಡಳಿತಾವಧಿ ಇದು ಜಹಾಂಗೀರ್ ಅಂದು, ಬಟ್ ಅಲ್ಲಿ ಆಡಳಿತ ಮಾಡತಕ್ಕಂಥವ್ರು ಮಾತ್ರ ಯಾರಪ್ಪ, ನೂರ್ ಜಹಾನ್. ಇವರಿಗೆ ಅನುಮತಿ ಸಿಕ್ತು. ಇದಾದ ನಂತರ ಕ್ರಿಸ್ತ ಶಕ 1615 ಕ್ರಿಸ್ತ ಶಕ 1615 ಜಹಾಂಗೀರನ ಆಸ್ಥಾನಕ್ಕೆ ಒಬ್ಬ ಬ್ರಿಟಿಷರ ರಾಯಭಾರಿ ಭೇಟಿ ಕೊಡ್ತಾನೆ, ಸರ್ ಥಾಮಸ್ ರೋ ಅಂತೇಳಿ. ಸರ್ ಥಾಮಸ್ ರೋ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ ರಾಯಭಾರಿ ಇವನು. ಇಂಗ್ಲೆಂಡಿನ ರಾಜ 1ನೇ ಜೇಮ್ಸನ್ ರಾಯಭಾರಿ ಸರ್ ಥಾಮಸ್ ರೋ ಕ್ರಿಸ್ತ ಶಕ 1615 ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಜಹಾಂಗೀರನ ಆಸ್ಥಾನ ಭೇಟಿ ಕೊಟ್ಟ. ಇಲ್ಲಿನ 3 ಜನರ ಹೆಸರು ಹೇಳಿದೆ, ಬಹಳ ಇಂಪಾರ್ಟೆಂಟ್. ಒಬ್ಬ ಸರ್ ವಿಲಿಯಂ ಹಾಕಿನ್ಸ್ ಅಂತೇಳಿ, ಇನ್ನೊಬ್ಬ ಕ್ಯಾಪ್ಟನ್ ಬೆಸ್ಟ್ ಅಂತೇಳಿ. 1615 ಬಂದವನು ಸರ್ ಥಾಮಸ್ ರೋ ಅಂತಕ್ಕಂಥ ವ್ಯಕ್ತಿ. ಸರ್ ಥಾಮಸ್ ರೋ ಅಂತಕ್ಕಂಥ ವ್ಯಕ್ತಿಯು ಇಲ್ಲಿ ಭೇಟಿ ಕೊಡ್ತಾನೆ. ಆತ್ಮೀಯ ವೀಕ್ಷಕರೇ, ಇನ್ನ ಈ ಜಹಾಂಗೀರನ ಕಾಲ ನೋಡ್ರಿ, 1605 1627 ಸುಮಾರು 22 ವರ್ಷಗಳ ಕಾಲ ಈತ ಅಲ್ಲಲ್ಲಿ ದಂಡಯಾತ್ರೆಗಳನ್ನ ಸಹಿತ ಕೈಗೊಂಡಿದ್ದ. ಈತನ ದಂಡಯಾತ್ರೆಗಳ ಬಗ್ಗೆ ನಮಗ ಎಕ್ಸಾಮ್ನ್ಯಾಗ ಅಷ್ಟೊಂದು ಎಲ್ಲಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಆದರೆ ಈತನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತ ಕೊಡುಗೆ ಅತ್ಯಮೂಲ್ಯವಾದದ್ದು ಆಗಿರುತ್ತದೆ. ಹಾಗಾದ್ರೆ ಇವನ್ ಕಾಲದಾಗ ಅಂತಹ ಸುಧಾರಣೆಗಳು ಏನಾದು ಅನ್ನೋದನ್ನ ನಾವು ನೋಡೋಣ. ಮೊದಲನೇದು ಕಾಶ್ಮೀರದಲ್ಲಿ, ಇಂಪಾರ್ಟೆಂಟ್ ಇದು, ಕಾಶ್ಮೀರದಲ್ಲೊಂದು ಉದ್ಯಾನವನವನ್ನ ಈತ ನಿರ್ಮಿಸ್ತಾನೆ. ಈತನು ಕಾಶ್ಮೀರದಲ್ಲಿ ನಿರ್ಮಿಸಿದ ಉದ್ಯಾನವನ ಶಾಲಿಮಾರ್ ಉದ್ಯಾನವನ. ಈತನು ಕಾಶ್ಮೀರ ನಿರ್ಮಿಸಿರೋದು ಶಾಲಿಮಾರ್ ಉದ್ಯಾನವನ. ಇವತ್ತಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದೊಳಗ ಬೃಂದಾವನ ಉದ್ಯಾನವನ ಅಂತ ನಿರ್ಮಾಣ ಆಗ್ಯದ 1932 ಅವಧಿಯಲ್ಲಿ. ಆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಬೃಂದಾವನ ಉದ್ಯಾನವನವನ್ನ ನಿರ್ಮಾಣ ಮಾಡಲು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಕಾಶ್ಮೀರದ ಶಾಲಿಮಾರ್ ಉದ್ಯಾನವನವನ್ನ ಮಾದರಿಯಾಗಿಟ್ಕೊಂಡಿದ್ರು. ಇದನ್ನ ಮಾದರಿಯಾಗಿರಿಸಿಕೊಂಡು ಆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಬೃಂದಾವನ ಉದ್ಯಾನವನವನ್ನ ನಿರ್ಮಿಸಲಾಯಿತು. ಇದೊಂದು ಅತಿ ಮುಖ್ಯವಾದ ಉದ್ಯಾನ. ಎರಡನೇದು, ಈ ಜಹಾಂಗೀರನು ಲಾಹೋರ್ನಲ್ಲೊಂದು ದಿಲ್ಖುಷ್ ಉದ್ಯಾನವನವನ್ನ ನಿರ್ಮಾಣ ಮಾಡ್ತಾನ. ಲಾಹೋರ್ನಲ್ಲಿ
ದಿಲ್ಖುಷ್ ಉದ್ಯಾನವನ ಅಂತ ನಿರ್ಮಾಣ ಆಗ್ತದ. ಈ ದಿಲ್ಖುಷ್ ಉದ್ಯಾನವನ ಎಲ್ಲಿ ಅಂತಂದ್ರ ಈತನ ಮೊದಲ ಪ್ರೇಯಸಿ ಅನಾರ್ಕಲಿ ಹಾಗೂ ಈತನ ಮೊದಲ ರಾಣಿ ಮಾನುಬಾಯಿಯ ಸಮಾಧಿ ಎಲ್ಲೈತು ಅಲ್ಲಿ ಈ ದಿಲ್ಖುಷ್ ಉದ್ಯಾನವನವನ್ನ ನಿರ್ಮಿಸಲಾಯಿತು, ಲಾಹೋರ್ನೊಳಗ ಶಹದರ್ ಅಂತ ಒಂದು ಸ್ಥಳದಲ್ಲಿ. ನಂತರ ಈತನೊಂದು ಲಾಹೋರ್ನೊಳಗ ಬಾದ್ಶಾ ಮಸೀದಿ ಅಂತ ನಿರ್ಮಾಣ ಮಾಡ್ತಾನೆ. ಲಾಹೋರ್ನಲ್ಲಿ ಈತನೋ ನಿರ್ಮಿಸಿದ್ದು ಬಾದ್ಶಾ ಮಸೀದಿ ಅಂತೇಳಿ ನಿರ್ಮಾಣ ಆಗ್ತದ. ಲಾಹೋರಿನಲ್ಲಿ ಬಾದ್ಶಾ ಮಸೀದಿ ಅಂತ ನಿರ್ಮಾಣ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥದ್ದು ಅಂತಂದ್ರ ನೋಡ್ರಿ, ಚೆನ್ನಾಗಿ ಒಂದು ಚೌಕಾಕಾರದ ಕಲ್ಲನ್ನು ತೆಗೆದುಕೊಳ್ಳೋದು. ಈ ಅಮೃತಶಿಲೆ, ಈ ಚೌಕಾಕಾರದ ಕಲ್ಲಿನ ಮೇಲೆ ಮೊದಲು ಅರ್ಧ ಚಂದ್ರಾಕೃತಿಯಲ್ಲಿ ಒಂದು ಭಾಗವನ್ನ ಕೆತ್ತಿ ತೆಗೆದು, ಈ ಅರ್ಧ ಚಂದ್ರಾಕೃತಿ ಏನೈತೆ ಈ ಆಕಾರದ ಒಂದು ಭಾಗ ಕೆತ್ತಿ ತೆಗೆದು ಈ ಭಾಗಕ್ಕೊಂದು ಬಣ್ಣ ಹಚ್ಚೋದು. ನಂತರ ಇದರ ಮೇಲ್ಭಾಗದಲ್ಲಿ ನಕ್ಷತ್ರ ಆಕಾರದೊಳಗೆ ಒಂದಿಷ್ಟು ಭಾಗವನ್ನು ಕೆತ್ತಿ ತೆಗೆದು ಇದಕ್ಕೊಂದು ಬಣ್ಣ ಹಚ್ಚೋದು. ಅರ್ಧ ಚಂದ್ರಾಕೃತಿ ಭಾಗಕ್ಕೊಂದು ಬಣ್ಣ, ನಕ್ಷತ್ರ ಆಕಾರಕ್ಕೊಂದು ಆಕೃತಿಗೊಂದು ಬಣ್ಣ, ಇದೇನು ಖಾಲಿ ಪ್ರದೇಶ ಐತೋ ಇದಕ್ಕೂ ಒಂದು ಬಣ್ಣ ಹಚ್ಚೋದು. ಇಂತಹ ಕಲ್ಲುಗಳನ್ನು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಬಳಸೋದು. ಈ ರೀತಿಯಾಗಿ ವರ್ಣಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟವನು ಜಹಾಂಗೀರ್. ವರ್ಣಚಿತ್ರಕಲೆಯ ಸುವರ್ಣ ಯುಗ ಅಂತೇಳಿ ಈತನ ಕಾಲವನ್ನ ಕರೆಯಲಾಗ್ತದ. ಪ್ರಶ್ನೆ ಏನ್ ಕೇಳ್ತಾರ, ಮೊಘಲರಲ್ಲಿ ವರ್ಣಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟ ಮೊಘಲ ಚಕ್ರವರ್ತಿ ಯಾರು ಅಂತ ಕೇಳ್ತಾರೆ. ಜಹಾಂಗೀರ್. ಈ ಚಿತ್ರ ನೆನಪಿರಲಿ, ಈತನು ವರ್ಣಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟಿದ್ದ. ಎಸ್, ಇದನ್ನು ಇಂಗ್ಲಿಷ್ ಓಪನ್ ಸೆಕ್ಟೈಲ್ ಸಿಸ್ಟಮ್ ಅಂತ ಕರಿತಿರ್ತಾರೆ. ಓಪನ್ ಸೆಕ್ಟೈಲ್ ಸಿಸ್ಟಮ್ ಅಂತ ಹೇಳಿ. ಇನ್ನು ನೋಡೋಣ, ಈ ಜಹಾಂಗೀರನು ಏನ್ ಮಾಡಿದ, ಮತ್ತೇನ್ ಮಾಡಿದ ಆಡಳಿತ ಸುಧಾರಣೆಗಳು ಅಂತಂದ್ರೆ, ಒಂದು, ಜೂಜಾಟವನ್ನ ನಿಷೇಧಿಸಿದ, ಮದ್ಯಪಾನವನ್ನ ನಿಷೇಧಿಸಿದ. ನೋಡ್ರಿ, ತಾನು ಮದ್ಯವ್ಯಸನೆಯಾಗಿದ್ದ, ಅದರ ಮದ್ಯಪಾನ ನಿಷೇಧಿಸಿದ. ತನ್ನ ರಾಜ್ಯದಲ್ಲಿ ತಂಬಾಕು ಜಗಿಯುವುದನ್ನು ನಿಷೇಧಿಸಿದ, ತಂಬಾಕು ತಿನ್ನುವುದನ್ನ ನಿಷೇಧಿಸಿದ. ತನ್ನ ರಾಜ್ಯದಲ್ಲಿ ತಂಬಾಕು ಜಗಿಯುವುದನ್ನ ಈತ ನಿಷೇಧಿಸ್ತಾನೆ. ಜೂಜಾಟವನ್ನ ನಿಷೇಧಿಸಿದ, ಮದ್ಯಪಾನವನ್ನ ನಿಷೇಧಿಸಿದ, ತಂಬಾಕು ಜಗಿಯುವುದನ್ನ ಈತ ನಿಷೇಧ ಮಾಡ್ತಾನೆ. ಆಮೇಲೆ ತನ್ನ ತಂದೆಯಾಗಿರುವ ಅಕ್ಬರ್ನಂತೆ ಈತನು ಸಹಿತ ಜನತಾ ದರ್ಶನವನ್ನು ನಡೆಸ್ತಿದ್ದ. ಅಂದ್ರೆ ಜರೋಕ್ ದರ್ಶನ ಅಂತ ಹೇಳಿದ್ದೆ, ಪ್ರಜೆಗಳ ಕಷ್ಟಗಳಿಗೆ ಅಲ್ಲಿಯೇ ಪರಿಹಾರ ನೀಡ್ತಿದ್ದ. ಅಷ್ಟೊಂದು ಮಾನವೀಯ ಗುಣಗಳು ಈತನ ಕಡೆಗೆ ಇದ್ದವು. ಆದರೆ ಈತ ಕೆಲವೊಂದಿಷ್ಟು ಕೆಟ್ಟ ಚಟಗಳಿಗೆ ಗಟ್ಟು ಬಿದ್ದಿದ್ದ ಅನ್ನೋ ಕಾರಣಕ್ಕಾಗಿ ಈತನಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿದ್ದು. ಅದರಾಗಿ 20 ಜನ ರಾಣಿಯರು ಇದ್ದರು, 800 ಜನ ಪ್ರೇಯಸಿಯರಿರ್ತಾರೆ ಈತನಿಗೆ. ಈತನ ಕುಟುಂಬದಲ್ಲಿಯೇ ಕೆಲವೊಂದಿಷ್ಟು ಜಗಳಗಳು ಆರಂಭ ಆಗ್ತಾವ. ಇಲ್ಲಿ ಒಬ್ಬ ಮಗನ ಹೆಸರು ಹೇಳಿದೆ ನಾನು, ಖುಸ್ರು ಖಾನ್ ಅಂತೇಳಿ. ಆ ಖುಸ್ರು ಖಾನ್ ಅನ್ನ ಕೊಂದು ಹಾಕಿದವನೇ ಜಹಾಂಗೀರ್. ಕೊಂದು ಹಾಕ್ಯಾನ ಅವನನ್ನ. ಆದ್ರೆ ಇನ್ನು ಅವನಿಗೆ 3 ಜನ ಮಕ್ಕಳಿದ್ರು. ಒಬ್ಬ ಪರ್ವೇಜ್ ಅಂತ ಇರ್ತಾನೆ, ಒಬ್ಬ ಪರ್ವೇಜ್, ನೆನಪಿರ್ಲಿ, ಒಬ್ಬ ಪರ್ವೇಜ್. ಎರಡನೇದವನಲ್ಲ, ಇನ್ನೊಬ್ನು ಶಾರ್ಯ ಅಂತಿರ್ತಾನೆ. ಒಬ್ಬ ಪರ್ವೇಜ್, ಇನ್ನೊಬ್ಬ ಶಾರ್ಯ ಅಂತಿದ್ದ, ಮತ್ತೊಬ್ಬ ಕುರ್ರಮ್ ಅಂತಿರ್ತಾನೆ. ಒಬ್ಬ ಪರ್ವೇಜ್, ಒಬ್ಬ ಶಾರ್ಯ, ಇನ್ನೊಬ್ಬ ಕುರ್ರಮ್ ಅಂತೇಳಿ ನೆನಪಿರ್ಬೇಕು. ಇಲ್ಲಿ ಮಾನುಬಾಯಿ ಅಂತ ಅದಾಳ ನೋಡ್ರಿ, ಮಾನುಬಾಯಿಯ ಮಕ್ಕಳು ಇವರಿಬ್ಬರು ಜನ, ಪರ್ವೇಜ್ ಮತ್ತು ಶಾರ್ಯ. ಈ ಕುರ್ರಮ್ ಅಂತ ಅದಾನಲ್ಲ, ಜಹಾಂಗೀರನ ಇನ್ನೊಬ್ಳು ರಾಣಿ ಜಗತ್ ಗೋಸಾಯಿನ್ ಅಂತ ಬರ್ತಾಳೆ. ಜಗತ್ ಗೋಸಾಯಿನ್, ಆ ಜಗತ್ ಗೋಸಾಯಿನಳ ಮಗ ಈ ಕುರ್ರಮ್ ಆಗಿರ್ತಾನೆ. ಕುರ್ರಮ್ನು ಜಗತ್ ಗೋಸಾಯಿನಳ ಮಗ. ಇಲ್ಲಿ ಈತನ ಇನ್ನೊಬ್ಳು ರಾಣಿದಾಳ ನೋಡ್ರಿ, ನೂರ್ ಜಹಾನ್ ಅಂತೇಳಿ. ಇನ್ನೊಬ್ಬ ನೂರ್ ಜಹಾನ್. ಆ ನೂರ್ ಜಹಾನ್ಗೊಬ್ಳು ಮಗಳಿದ್ಳು, ಅವಳ ಹೆಸರು ಲಾಡ್ಲಿ ಬೇಗಂ ಅಥವಾ ಲಾಡಿ ಬೇಗಂ ಅಂತೇಳಿ. ನೂರ್ ಜಹಾನಳ ಮಗಳು ಲಾಡ್ಲಿ ಬೇಗಂ ಅಥವಾ ಲಾಡಿ ಬೇಗಂಳನ್ನು ಈ ಶಾರ್ಯಾನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಅಂದ್ರೆ ಈ ಜಹಾಂಗೀರನನ್ನ ನೂರ್ ಜಹಾನ್ಳು ಮದುವೆ ಆಗುವ ಮೊದಲು ಅವಳಿಗೊಬ್ಳು ಮಗಳಿದ್ದಳು, ಲಾಡ್ಲಿ ಬೇಗಂ ಅಂತ ಅಥವಾ ಲಾಡಿ ಬೇಗಂ ಅಂತ. ಆ ಲಾಡ್ಲಿ ಬೇಗಂನನ್ನ ಶಾರ್ಯಾನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ನೋಡ್ರಿ ಇದು ಸಂಬಂಧ. ಆಮೇಲೆ ಈ ನೂರ್ ಜಹಾನ್ ಅಂತ ಇದಲ್ಲ, ನೂರ್ ಜಹಾನ್ಗೊಬ್ಬ ಅಣ್ಣ ಇದ್ದ, ಅಸಫ್ ಖಾನ್ ಅಂತೇಳಿ. ನೂರ್ ಜಹಾನಳ ಅಣ್ಣ ಅಸಫ್ ಖಾನ್ ಅಂತ ಇರ್ತಾನೆ. ಅಸಫ್ ಖಾನನಿಗೊಬ್ಬಳು ಮಗಳಿದ್ದಳು, ಅರ್ಜು ಮಂದ್ ಬಾನು ಬೇಗಂ ಅಂತೇಳಿ. ನೆನಪಿರ್ಲಿ, ನೂರ್ ಜಹಾನಳ ಅಣ್ಣ ಅಸಫ್ ಖಾನ್, ಅಸಫ್ ಖಾನನ ಮಗಳು ಅರ್ಜು ಮಂದ್ ಬಾನು ಬೇಗಂ.
ಅರ್ಜುಮಂದ್ ಬಾನು ಬೇಗಂ ಅಂತೇಳಿ. ಈ ಅಸಫ್ ಖಾನನ ಮಗಳು, ನೆನಪಿರ್ಲಿ, ಅಸಫ್ ಖಾನನ ಮಗಳು, ಅಸಫ್ ಖಾನ್ ಯಾರಂತ ಗೊತ್ತಾಗ್ಯದ, ನೂರ್ ಜಹಾನ್ಲ ಅಣ್ಣ. ಅಸಫ್ ಖಾನನ ಮಗಳು ಅರ್ಜುಮಂದ್ ಬಾನು ಬೇಗಂಳನ್ನು ಖುರ್ರಮನಿಗೆ ಕಟ್ಟು ಮದುವೆ ಮಾಡಲಾಯಿತು. ಕ್ರಿಸ್ತ ಶಕ 1627ರಲ್ಲಿ ಅನಾರೋಗ್ಯದಿಂದ ಜಹಾಂಗೀರನು ನಿಧನ ಹೊಂದಿದ. ಆ ಜಹಾಂಗೀರನು ನಿಧನ ಹೊಂದಿದಾಗ ಶಾರ್ಯ ಮತ್ತು ಖುರ್ರಂ ಇಬ್ಬರ ನಡುವೆ ಸಿಂಹಾಸನಕ್ಕಾಗಿ ಕಲ ಉಂಟಾಯಿತು. ಪರ್ವೇಜ್ ಎಲ್ಲಿ ಹೋದ ಅಂತಂದ್ರೆ, ತನ್ನ ತಂದೆಯಂತೆ ಇವನು ಒಬ್ಬ ಕುಡಕನಾಗಿದ್ದ, ಮದ್ಯವ್ಯಸನಿಯಾಗಿದ್ದ. ಈತ ಮದ್ಯವ್ಯಸನಿಯಾಗಿದ್ದ ಅನ್ನೋ ಕಾರಣಕ್ಕಾಗಿ ಆತನಿಗೆ ರಾಜ್ಯದ ಮೇಲೆ ಅಷ್ಟೊಂದು ಮೋಹ ಇರಲಿಲ್ಲ ಅವನಿಗೆ. ಶಾರ್ಯ ಮತ್ತು ಖುರ್ರಂ ಇಬ್ಬರ ನಡುವೆ ಸಿಂಹಾಸನಕ್ಕಾಗಿ ಕಲಹ ಆರಂಭ ಆಯ್ತು. ಇನ್ನು ಬದುಕಿರುವಾಗಲೇ ಕಲಹ ಆರಂಭ ಆಗಿತ್ತು. ಅದ ಟೈಮ್ನಾಗ ಆತ 1627 ನಿಧನ ಹೊಂದಿದ. ಅವನು ನಿಧನ ಹೊಂದಿದಾಗ ನೂರ್ ಜಹಾನ್ ಇದ್ದವಳು ಶಾರ್ಯಾನಿಗೆ ಬೆಂಬಲ ಕೊಟ್ಟಳು. ನೂರ್ ಜಹಾನ್ಗಳ ಅಣ್ಣ ಅಸಫ್ ಖಾನನು ಖುರ್ರಮನಿಗೆ ಬೆಂಬಲ ಕೊಟ್ಟ. ಇವರಿಬ್ಬರ ನಡುವೆ ಕಲಹ ಆರಂಭವಾಗುತ್ತದೆ. ಆದರೆ ಈ ಖುರ್ರಂ ಎಂಬ ವ್ಯಕ್ತಿಯು ತನ್ನ ಮಾವನಾಗಿರುವ ಅಸಫ್ ಖಾನ್ನ ಸಹಾಯವನ್ನು ತೆಗೆದುಕೊಂಡು ಈ ಶಾರ್ಯಾನನ್ನ ಸೋಲಿಸ್ತಾನೆ. ಇವನನ್ನು ಸೋಲಿಸದ ಈ ಲಾಡಿ ಬೇಗಂ ಮತ್ತು ನೂರ್ ಜಹಾನ್ ಹೇಳ್ತಾನಂತೆ, ವರ್ಷಕ್ಕೆ 2 ಲಕ್ಷ ವಿಶ್ರಾಂತಿ ವೇತನ ಕೊಡ್ತೀನಿ, ತಗೊಂಡು ಆರಾಮ್ ಎದ್ದು ಬಿಡ್ರಿ, ಇಲ್ಲದೆ ಹೋದ್ರೆ ಇವನನ್ನು ಕೊಂದ ಹಾಗೆ ನಿಮ್ಮನ್ನು ಕೊಲ್ತೀನಿ ಅಂತ ಹೇಳಿದಾಗ ಆ ನೂರ್ ಜಹಾನ್ 2 ಲಕ್ಷ ವಿಶ್ರಾಂತಿ ವೇತನ ತಗೊಂಡು ಆರಾಮ್ ಉಳ್ಕೊಂಡ್ಬಿಟ್ಲು. ಈ ಖುರ್ರಂ ಎಂಬ ವ್ಯಕ್ತಿಯು ಶಹಜಹಾನ್ ಎಂಬ ಹೆಸರಿನೊಂದಿಗೆ 1628 ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ. ಈ ಜಹಾಂಗೀರನ ಉತ್ತರಾಧಿಕಾರಿ ಶಹಜಹಾನ್ ಅಂತೇಳಿ. ಹಾಗಾದ್ರೆ ಶಹಜಹಾನನ ಮೂಲ ಹೆಸರೇನು ಅಂತ ಕೇಳಿದ್ರೆ ಗೊತ್ತಿರಬೇಕು. ಶಹಜಹಾನನ ಮೂಲ ಹೆಸರು ಖುರ್ರಂ ಅಂತೇಳಿ. ಇನ್ನ ಈ ಅರ್ಜುಮಂದ್ ಬಾನು ಬೇಗಂಳ ಇನ್ನೊಂದು ಹೆಸರು ಮಮತಾಜ್ ಬೇಗಂ ಅಂತ. ಅರ್ಜುಮಂದ್ ಬಾನುಳ ಇನ್ನೊಂದು ಹೆಸರು ಮಮತಾಜ್ ಬೇಗಂ ಅಂತೇಳಿ ಇರ್ತದೆ. ಇನ್ನು ನೋಡೋಣ, ಈ ಕಡೆ ಬರೋಣ, ಜಹಾಂಗೀರ್ನ ಕಡೆಗೆ. ಈ ಜಹಾಂಗೀರನು 1627 ನಿಧನ ಹೊಂದಿದ. ಈತನ ಸಮಾಧಿ ಲಾಹೋರಿನ ಶಹದರ್ನಲ್ಲಿದೆ. ಈತನ ಸಮಾಧಿ ಲಾಹೋರಿನ ಶಹದರ್ ಎಂಬಲ್ಲಿದೆ. ಲಾಹೋರ್ನ ಶಹದರ್ ದಿಲ್ಕುಶ್ ಉದ್ಯಾನ ಏನೈತೋ ಆ ದಿಲ್ಕುಶ್ ಉದ್ಯಾನದೊಳಗ ಈತನ ಸಮಾಧಿಯನ್ನ ಮಾಡಲಾಗಿದೆ. ಬಾಬರ್ನ ಸಮಾಧಿ ಕಾಬೂಲ್ನಲ್ಲಿದೆ. ಹುಮಾಯೂನನ ಸಮಾಧಿ ದೆಹಲಿ ಒಳಗಿದೆ. ಅಕ್ಬರ್ನ ಸಮಾಧಿ ಸಿಕಂದರ್ನಲ್ಲಿದೆ. ಜಹಾಂಗೀರನ ಸಮಾಧಿ ಲಾಹೋರ್ನ ಶಹದರ್ನ ಈ ಒಂದು ದಿಲ್ಕುಶ್ ಉದ್ಯಾನವನದಲ್ಲಿದೆ. ಇನ್ನ ಬಾಬರನು ತನ್ನ ಆತ್ಮಕಥನವನ್ನ ಬರ್ಕೊಂಡಿದ್ದ. ಬಾಬರ್ ನಾಮ ತಜಕ್ ಇ ಬಾಬ್ರಿ. ಇನ್ನು ಹುಮಾಯೂನ್ ನಾಮವನ್ನ ಬರೆದವಳು ಹುಮಾಯೂನನ ತಂಗಿಯಾಗಿರುವ ಗುಲ್ಬುದ್ದೀನ್ ಬೇಗಂ. ಅಕ್ಬರ್ ನಾಮ ಬರೆದವನು ಅಬುಲ್ ಫಜಲ್. ಜಹಾಂಗೀರನು ತನ್ನ ಆತ್ಮಕಥನವನ್ನ ಬರ್ಕೊಳ್ತಾನೆ. ಅದರ ಹೆಸರು ಜಹಾಂಗೀರ್ ನಾಮ ಅಥವಾ ತಜಕ್ ಇ ಬಾಬ್ರಿ ಅಂತೇಳಿ. ಜಹಾಂಗೀರ್ ನಾಮ ಅಥವಾ ತಜಕ್ ಇ ಬಾಬ್ರಿ ಅಂತೇಳಿ ಒಂದು ಕೃತಿಯನ್ನ ಬರುತ್ತಾನೆ. ಇದು ಈತನ ಆತ್ಮಕಥನ, ಆಟೋಬಯೋಗ್ರಫಿ. ಇಲ್ಲೊಂದು ಪ್ರಶ್ನೆ ಬರ್ತದ, ಮೊಘಲ ಸಾಮ್ರಾಜ್ಯದಲ್ಲಿ ತಮ್ಮ ಆತ್ಮಕಥನವನ್ನು ಬರೆದುಕೊಂಡ 2 ಜನ ಮೊಘಲ ಚಕ್ರವರ್ತಿಗಳು ಯಾರು ಅಂತ ಕೇಳ್ತಾರೆ. ಒಬ್ಬ ಬಾಬರ್, ಇನ್ನೊಬ್ಬ ಜಹಾಂಗೀರ್. 2 ಜನ ತಮ್ಮ ಆತ್ಮಕಥನವನ್ನು ಬರೆದುಕೊಂಡಿರುವ ಮೊಘಲ ಚಕ್ರವರ್ತಿಗಳು ಆಗಿರುತ್ತಾರೆ. 2 ಜನ ಆತ್ಮಕಥನ, ಬಾಬರ್ ಮತ್ತು ಜಹಾಂಗೀರ್. ಆತಂದು ಬಾಬರ್ ನಾಮ, ಈತನೊಂದು ಜಹಾಂಗೀರ್ ನಾಮ. ಬಾಬರ್ ನಾಮ ಟರ್ಕಿಶ್ ಭಾಷೆ ಒಳಗಿದೆ, ಜಹಾಂಗೀರ್ ನಾಮ ಪರ್ಷಿಯನ್ ಭಾಷೆ ಒಳಗೆ ಇದೆ. ಈಗ ಈ ಜಹಾಂಗೀರ್ ನಿಧನ ಹೊಂದಿದ ನಂತರ ಹೇಳಿದೆ ನಾನು, ಆತನ ಮಗನಾಗಿರುವ ಖುರ್ರಮನ್ನು ಆಡಳಿತಕ್ಕೆ ಬಂದ. ಈ ಖುರ್ರಮನ್ನು ಆಡಳಿತಕ್ಕೆ ಬಂದಿದ್ದು ಶಹಜಹಾನ್ ಎಂಬ ಹೆಸರಿನೊಂದಿಗೆ. ಆತನ ರಾಣಿ ಮುಮ್ತಾಜ್ ಬೇಗಂ ಅಂತಿರ್ತಾಳೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇಲ್ಲಿವರೆಗೆ ಈ ಜಹಾಂಗೀರನ ಬಗ್ಗೆ ನೋಡಿದ್ವಿ. ನಾವು ಹೇಳಿದೆ, ನಾನು ಫಸ್ಟ್ಗೆ ಹೇಳಿದ್ ನಿಮಗೆ, ಎಲ್ಲವನ್ನ ಹೇಳಬೇಕು ಅಂತಂದ್ರೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ನಿಮಗೆ ಪರಿಪೂರ್ಣವಾಗಿ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸ, ನಂಬಿಕೆ ನನಗಿದೆ. ಎಸ್, ನಾವು ಮತ್ತೆ ಮುಂದಿನ ಕ್ಲಾಸ್ ಒಳಗ 2 ಜನ ಅತಿ ಮುಖ್ಯವಾಗಿರ್ತಕ್ಕಂಥ ರಾಜರು, ಒಬ್ಬ ಶಹಜಹಾನ್, ಇನ್ನೊಬ್ಬ ಔರಂಗಜೇಬ. ಅಷ್ಟೇ ಅಲ್ಲದೆ ಆ ಔರಂಗಜೇಬನ ಮರಣದ ನಂತರ 9 ಜನ ದೆಹಲಿಯನ್ನ ಆಳಿದ್ರು, ಈ ಮೊಘಲ ಸಾಮ್ರಾಜ್ಯವನ್ನು ಆಳಿದ್ರು. ಅವ್ರು ಯಾರು ಅಂತ ನೋಡೋಣ. ನಂತರ ಸೂರಿ ಮನೆತನದ ಬಗ್ಗೆ, ಮೊಘಲ ಸಾಮ್ರಾಜ್ಯದ ಆಡಳಿತ, ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅದರ ನಂತರ ಮತ್ತೆ PSI ಮತ್ತು PC FDS ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅತಿ ಮುಖ್ಯವಾದ ವಿಡಿಯೋಗಳನ್ನು ತರಗತಿಗಳನ್ನ ನಾನು ಇನ್ನೂ ಮಾಡಬೇಕಾಗಿದೆ ನಿಮಗಾಗಿ. ಓಕೆ, ಅಲ್ಲಿವರೆಗೆ ನಿಮ್ಮ ಅಧ್ಯಯನ ನಿರಂತರವಾಗಿ ಇರಲಿ. ಒಂದು ಕಡೆಗೆ ಹೇಳ್ತಾರೆ ಏನಂತಂದ್ರ, ನಿಮಗೆ ಇರುವುದು 2 ಕೈ ಮತ್ತು 1 ಬಾಯಿ.
ನಿಮಗಿರೋದು 2 ಕೈ ಮತ್ತು 1 ಬಾಯಿ. ಆದ್ದರಿಂದ ಕಡಿಮೆ ಮಾತನಾಡಿ, ಜಾಸ್ತಿ ಕೆಲಸ ಮಾಡಿ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ನಿಮಗಿರೋದು 2 ಕಿವಿ ಮತ್ತು 1 ಬಾಯಿ, ಆದ್ದರಿಂದ ಜಾಸ್ತಿ ಕೇಳಿಸಿಕೊಳ್ಳಿ, ಕಡಿಮೆ ಮಾತನಾಡಿ ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ನಿಮ್ಮ ಕೆಲಸ ನಿರಂತರವಾಗಿ ನಡೀತಾ ಇರಲಿ. ಮತ್ತೊಂದು ಕಡೆ ಹೇಳ್ತಾರೆ, ಸಾಧಿಸುವವರೆಗೆ ಕಿವಿ ಮುಚ್ಚಿಕೊಳ್ಳಿ, ಸಾಧಿಸಿದ ಮೇಲೆ ಬಾಯಿ ಮುಚ್ಚಿಕೊಳ್ಳಿ. ಸಾಧಿಸುವವರೆಗೆ ಕಿವಿ ಮುಚ್ಚಿಕೊಳ್ಳಿ, ಸಾಧಿಸಿದ ಮೇಲೆ ಬಾಯಿ ಮುಚ್ಚಿಕೊಳ್ಳಿ ಅಂತೇಳಿ. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂತ, ನಿಮಗೆ ಬಹಳಷ್ಟು ಜನ ಏನೇನೋ ಅಂದಿರ್ತಾರೆ, ಕೆಟ್ಟದಾಗ ನಿಮ್ಮ ಕೈಯಿಂದ ಏನಾಗ್ತದ, ನೀನೇನು ಮಾಡ್ತೀನಿ, ಹಂಗೆ ಹಿಂಗಂತ ಅಂದಿರ್ತಾರಲ್ಲ, ಅವು ಯಾವು ನಮ್ಮ ಕಿವಿಗೆ ಬೀಳಬಾರ್ದು. ಅದಕ್ಕೆ ಹೇಳಿದೆ, ಸಾಧಿಸುವವರೆಗೆ ಕಿವಿ ಮುಚ್ಚಿಕೊಳ್ಳಿ ಅಂತೇಳಿ. ಯಾರು ಏನಾದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಈ ಜಗತ್ತು ಹೆಂಗಿದ್ರು ಒಂಥರ ಮಾತಾಡ್ತದೆ. ಇನ್ನು ಸಾಧಿಸಿದ ಮೇಲೆ ಬಾಯಿ ಮುಚ್ಚಿಕೊಳ್ಳಿ ಅಂತಂದ್ರೆ, ಸಾಧನೆ ಮಾಡಿದ ನಂತರ ಯಾರನ್ನು ಹಂಗಿಸೋದಕ್ಕೆ ಹೋಗ್ಬೇಡ್ರಿ, ಬಾಯಿ ಮುಚ್ಕೊಂಡಿದ್ದು ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಹೆಂಗಪ್ಪ ಅಂದ್ರೆ, ಹೆಂಗಿದ್ರು ಮಾತಾಡ್ತಾರೆ. ಒಂದು ಸಣ್ಣ ಕತೆ ಬರುತ್ತಿರ್ತದೆ. 2 ಜನ ಗಂಡ ಹೆಂಡತಿ ಇದ್ರಂತೆ. 2 ಜನ ಗಂಡ ಹೆಂಡತಿ ಒಂದು ಕತ್ತೆ ಮೇಲೆ ಕುತ್ಕೊಂಡು ಹೊಂಟಿರ್ತಾರೆ. 2 ಜನ ಒಂದೇ ಕತ್ತೆ ಮೇಲೆ ಕುತ್ಕೊಂಡು ಹೊಂಟಾಗ ಜನ ಇವರು ನೋಡಿ ಅಂದ್ರಂತ, ಎಂಥ ಮನುಷ್ಯರ್ರಿ, ಎಂಥ ಕಟುಕರು ಇವರು, ಒಂದೇ ಕತ್ತೆ ಮೇಲೆ 2 ಜನ ಕುತ್ಕೊಂಡು ಹೊಂಟಾರ, ಕತ್ತಿ ಸೊಂಟ ಮುರಿತಾರ ಅಂದ್ರಂತ. ಅವಾಗ ಗಂಡ ಏನ್ ಮಾಡದ, ತಾನು ಕೆಳಗಿಳ್ದ, ಹೆಂಡತಿನ ಕತ್ತೆ ಮೇಲೆ ಕುಣಿಸ್ಕೊಂಡು ತಾನು ಕತ್ತೆಯನ್ನ ಕೈ ಒಳಗೆ ಹಿಡ್ಕೊಂಡು ನಡೆದ್ಕೊಂತ ಹೊಂಟಿದ್ದ. ಹೋಗೋ ಟೈಮ್ನಾಗ ಜನ ಅಂದ್ರಂತೆ, ಎಂಥ ಗಂಡಸ್ರಿ ಇವನು, ಹೆಂಡತಿ ಗುಲಾಮ, ಹೆಂಡತಿನ ಕತ್ತೆ ಮೇಲೆ ಕುಣಿಸಾನ, ತಾನು ನಡ್ಕೊಂತ ಹೊಂಟಾನ ಅಂದ್ರಂತ. ಹೆಂಡತಿನ ಕೆಳಗಿಳಿಸ್ತಾನೆ, ತಾನು ಕತ್ತೆ ಮೇಲೆ ಕುಣ್ತಾನೆ. 2 ಹೊಂಟಿದ್ರು. ಮತ್ತೆ ಜನ ಅಂದ್ರಂತ, ಎಂಥವ್ನ್ರಿ ಇವನು, ಹೆಣ್ಮಗಳು ನಡ್ಸಾಕತ್ತಾನ, ತಾನು ಕತ್ತೆ ಮೇಲೆ ಕುತ್ಕೊಂಡು ಹೊಂಟಾನ ಅಂದ್ರು. ತಾನೂ ಕೆಳಗಿಳ್ದ, ಹೆಂಡತಿ ಮೊದಲ ಕೆಳಗಿಳಿದಿದ್ರು. 2 ಜನ ಸೇರಿ ಕತ್ತೆ ಕೈ ಹಿಡ್ಕೊಂಡ್ ನಡ್ಕೊಂತ ಹೊಂಟಿದ್ರು. ಜನ ಅಂದ್ರಂತ, ಎಂಥ ಮೂರ್ಖರು ನೋಡ್ರಿ, ಕತ್ತೆ ಇದ್ರು ಸಹಿತ ಕತ್ತೆ ಕೈ ಹಿಡ್ಕೊಂಡು ನಡ್ಕೊಂತ ಹೊಂಟಾರ ಅಂದ್ರಂತ. ಅಂದ್ರೆ ನಾವ್ ಹೆಂಗಿದ್ರು ಸಹಿತ ಜನ ಒಂಥರ ಮಾತಾಡ್ತಾರ. ಆ ಮಾತಾಡೋದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸಾಧಿಸುವವರೆಗೆ ನಿಮ್ಮ ಕಿವಿಗಳನ್ನ ಮುಚ್ಚಿಕೊಳ್ಳಿ, ಸಾಧಿಸಿದ ಮೇಲೆ ನಿಮ್ಮ ಬಾಯಿಯನ್ನ ಮುಚ್ಚಿಕೊಳ್ಳಿ. ನೀವು ಮಾಡಿದ ಸಾಧನೆ ಅದು ಈ ನಾಡಿನ ತುಂಬೆಲ್ಲ ತಾನಾಗೇನ ಮಾತಾಡೋಕೆ ಆರಂಭ ಆಗ್ತದೆ. ನಾವೇನ ಅದ್ರ ಬಗ್ಗೆ ಮಾತಾಡಬೇಕಾದ ಅವಶ್ಯಕತೆ ಇರೋದಿಲ್ಲ, ನಾವು ಇನ್ನೊಬ್ಬರ ಮುಂದೆ ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಇದನ್ನ ನಿಮ್ಮ ಜೀವನದೊಳಗೆ ಕೇವಲ ಅಧ್ಯಯನದ ಸಮಯದಲ್ಲಿ ಮಾತ್ರ ಅಲ್ಲ, ನಿಮ್ಮ ಜೀವನದೊಳಗೆ ಇನ್ನೆಲ್ಲ ಕಡೆಗೆ ಅಳವಡಿಸ್ಕೊಳ್ರಿ. ಮತ್ತಿನ್ನೊಂದು, ನೀವು ಒಳ್ಳೆಯವರಾಗಿದ್ರಿ ಅಂತಂದ್ರೆ ನಿಮಗೆ ವರ್ತಮಾನ ಕೆಟ್ಟದ್ದಿರಬಹುದು, ನಿಮಗೆ ಬಹಳಷ್ಟು ಸಮಸ್ಯೆಗಳು ಬರಬಹುದು. ನೀವು ಒಳ್ಳೆಯವರಾಗಿದ್ರೆ ನಿಮಗೆ ವರ್ತಮಾನ ಕೆಟ್ಟದಿದ್ರು ಸಹಿತ ಇತಿಹಾಸ ನಿಮ್ಮನ್ನ ಸ್ಮರಿಸ್ತದೆ. ಅದಕ್ಕೆ ನೀವು ಐತಿಹಾಸಿಕ ವ್ಯಕ್ತಿಗಳಾಗಬೇಕು ಅಂತಂದ್ರೆ ವರ್ತಮಾನ ಕೆಟ್ಟದಾಗಿದ್ರು ಅದೆಲ್ಲವನ್ನ ಸಹಿಸಿಕೊಂಡು ಮುನ್ನಡೆತಾ ಇರಬೇಕು ಅಂತ ಹೇಳ್ತಾ ನಾವು ಇವತ್ತಿನ ಈ ತರಗತಿಯನ್ನು ಮುಗಿಸೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನನ್ನ ಪರ್ಸನಲ್ ಫೇಸ್ಬುಕ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿದ್ದೀನಿ. ಆ ಫೇಸ್ಬುಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಫೇಸ್ಬುಕ್ ನಲ್ಲಿ ನೀವು ಫಾಲೋ ಮಾಡಬಹುದು, ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಫಾಲೋ ಮಾಡಬಹುದು. ಜೊತೆಗೆ ನಮ್ಮ ಫೇಸ್ಬುಕ್ ಗ್ರೂಪ್ ಅನ್ನು ಸೇರಬಹುದು. ಜೊತೆಗೆ ನಾನೊಂದು ಇವತ್ತಿನಿಂದ ಟೆಲಿಗ್ರಾಮ್ ಲಿಂಕ್ ಅನ್ನು ಸಹಿತ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಸಹಿತ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪ್ಗೂ ಸಹಿತ ನೀವು ಜಾಯಿನ್ ಆಗಬಹುದು. ನಿರಂತರವಾಗಿ ನಮ್ಮ ಜೊತೆಗೆ ಟಚ್ ನಲ್ಲೇ ಇರೋ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.